ಕಾರ್ಯಕ್ರಮದ ಉದ್ಘಾಟನೆಗೆ ನಾಡೋಜ ಹಂಪ ನಾಗರಾಜಯ್ಯ ಪ್ರಖ್ಯಾತ ಲೇಖಕರು ಹಾಗೂ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಗುಡ್ಡಪ್ಪ ಜೋಗಿಯವರು ನಮ್ಮ ನಾಡಿನ ಕಿನ್ನರ ಜೋಗಿ ಕಲಾವಿದರು, ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. ಇವರು ಆಗಮಿಸಿದ್ದಾರೆ. ಇವರನ್ನು ನಾವು ಕರೆತರಲಿದ್ದೇವೆ ಕೆಲವೇ ಕ್ಷಣಗಳಲ್ಲಿ. ಹಾಗೂ ಮುಖ್ಯ ಅತಿಥಿಗಳಾಗಿ ಘನ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರೊಫೆಸರ್ ಪುರುಷೋತ್ತಮ ಬೆಳಿಮಲೆ ಅವರು ಉಪಸ್ಥಿತರಿರ್ತಾರೆ. ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಜಾನಪದ ಪರಿಷತ್ ಸದಸ್ಯರು ವಿಶೇಷ ಆಹ್ವಾನಿತ ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ಳಲಿದ್ದಾರೆ. ಅವರ ಆಗಮನದ ನಂತರ ಕಾರ್ಯಕ್ರಮ ವೇದಿಕೆಯಲ್ಲಿ ಆರಂಭವಾಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಜಾನಪದ ಕಲೆಗಳ ಮೆರುಗನ್ನು ನೀಡಲು ವೇದಿಕೆಯಲ್ಲಿದ್ದಾರೆ ಡೊಳ್ಳು ಕುಣಿತ ಮತ್ತು ಬೀಸು ಕಂಸಾಳೆ ಕಲಾವಿದರು. ಆ ಕಲಾವಿದರಿಗೆ ನಮ್ಮ ಚಪ್ಪಾಳೆಯ ಮುಖೇನ ನಾವು ಸ್ವಾಗತವನ್ನು ಬಯಸೋಣ ಆತ್ಮೀಯರೇ. ಇವರು ಆಗಮಿಸಿದ್ದಾರೆ. ಇವರನ್ನು ನಾವು ಕರೆತರಲಿದ್ದೇವೆ ಕೆಲವೇ ಕ್ಷಣಗಳಲ್ಲಿ. ಹಾಗೂ ಮುಖ್ಯ ಅತಿಥಿಗಳಾಗಿ ಘನ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರೊಫೆಸರ್ ಪುರುಷೋತ್ತಮ ಬೆಳಿಮಲೆ ಅವರು ಉಪಸ್ಥಿತರಿರ್ತಾರೆ. ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಪ್ರೊಫೆಸರ್ ಹಿಚಿ ಬೋರ್ಲಿಂಗಯ್ಯ ಅವರು ವಹಿಸಲಿದ್ದಾರೆ. ಇವರಿಗೆ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಮ್ಯಾನೇಜಿಂಗ್ ಗಮ್ಮತ್ತನ್ನು ವೀಕ್ಷಿಸೋಣವೇ? ಕಲಾವಿದರು, ಈ ಕ್ಷಣ ನಿಮ್ಮದು. ಅತಿಥಿಗಳು ಆಗಮಿಸುವ ಹೊತ್ತಿನವರೆಗೆ ನೀವು ನಿಮ್ಮ ಕಲೆಯನ್ನು ಪ್ರದರ್ಶಿಸಬಹುದು. ಕಂಸಾಳೆ ಅವರು, ನೀವು ನಿಂತ ಜಾಗದಲ್ಲಿ. ಆತ್ಮೀಯರೇ, ಚಪ್ಪಾಳೆ ಮುಖೇನ ಬರಮಾಡಿಕೊಳ್ಳೋಣ ಉದ್ಘಾಟಕರಾದಂತಹ ಶ್ರೀಯುತ ನಾಡೋಜ ಹಂಪ ನಾಗರಾಜಯ್ಯ ಅವರು ಹಾಗೂ ಶ್ರೀಯುತ ಗುಡ್ಡಪ್ಪ ಜೋಗಿ ಅವರು, ಪ್ರೊಫೆಸರ್ ಪುರುಷೋತ್ತಮ ಬೆಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊಫೆಸರ್ ಹಿಚಿ ಬೋರ್ಲಿಂಗಯ್ಯ ಸರ್ ಅವರು ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀಯುತ ಆದಿತ್ಯ ನಂಜರಾಜ್ ಇವರನ್ನು ನಮ್ಮ ಚಪ್ಪಾಳೆಯ ಮುಖೇನ ನಾವು ಆಹ್ವಾನಿಸೋಣ. ಸರ್ವರಿಗೂ ನಮಸ್ಕರಿಸುತ್ತಾ, ಆಡಿಬಾ ಎನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ, ಇದು ನಮ್ಮ ಜಾನಪದ ಸಂಪತ್ತು. ಬಿದಿರಮ್ಮ ತಾಯಿಕೆ ಶಿವ ಸಾಂಬ ಜೈನಂ ಪಾರ್ವತಿಪತಿ ಹರ ಹರ ದಯ ಪಾಲಿಸೋ ದೇವ ಶ್ರೀ ಗಜಮುಖ ದೇವ, ಶರಣು ಶರಣು ಗಜಮುಖ ದೇವ. ದಯ ಪಾಲಿಸೋ ದೇವ ಶ್ರೀ ಗಜಮುಖ ದೇವ, ಶರಣು ಶರಣು ಗಜಮುಖ ದೇವ. ನಂಬಿದ ಭಕ್ತರ ಕೈ ಬಿಡಬೇಡಯ್ಯ, ನಂಬಿದ ಭಕ್ತರ ಕೈ ಬಿಡಬೇಡಯ್ಯ. ಬೇಡಿದ ವರವಾಣಿ ಕೊಡು ದೇವ, ಬೇಡಿದ ವರವಾಣಿ ಕೊಡು ದೇವ. ಪಾಲಿಸೋ ದೇವ ಶ್ರೀ ಗಜಮುಖ ದೇವ, ಶರಣು ಶರಣು ಗಜಮುಖ ದೇವ, ಶರಣು ಶರಣು ಗಜಮುಖ ದೇವ. ಬಂದ ಕಷ್ಟವೆಲ್ಲ ಪರಿಹರಿಸು ದೇವ, ಬಂದ ಕಷ್ಟವೆಲ್ಲ ಪರಿಹರಿಸು ದೇವ. ಗುಂಜಿ ವಾಸ ಶ್ರೀ ವಿಘ್ನೇಶ, ಗುಂಜಿ ವಾಸ ಶ್ರೀ ವಿಘ್ನೇಶ. ದಯ ಪಾಲಿಸೋ ದೇವ ಶ್ರೀ ಗಜಮುಖ ದೇವ, ಶರಣು ಶರಣು ಗಜಮುಖ ದೇವ, ಶರಣು ಶರಣು ಗಜಮುಖ ದೇವ. ತಂದೆಯು ನೀನೇ ತಾಯಿಯು ನೀನಯ್ಯ,
ಗಜಮುಖ ದೇವ ಶರಣು ಶರಣು ಗಜಮುಖ ದೇವ ಶರಣು ಶರಣು ಗಜಮುಖ ದೇವ. ಈ ಜನಪದ ಗೀತೆಯಲ್ಲಿ ಹಲವಾರು ಜನಪದ ಗೀತೆಗಳು ಇರ್ತಾವೆ ಬಂಧುಗಳೇ. ಅದರಲ್ಲಿ ಒಂದಾದಂಥ ತಾಯಿ ನಿನ್ನ ಉಪಕಾರ ಮರೆಯಲಿ ಹೆಂಗೆ ಮರೆಯಲಿ ಹೆಂಗೆ. ತಾಯಿ ನಿನ್ನ ಉಪಕಾರವನು ಮರೆಯಲೆಂಗ ನಾನಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂಗ ನಾನಮ್ಮ. ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನೋ. ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನೋ. ತಾಯಿ ನಿನ್ನ ಉಪಕಾರವನು ಮರೆಯಲೆಂಗ ನಾನಮ್ಮ. 9 ತಿಂಗಳ ಒಡಲ ಭಾರತಾಪದೋಳು. 9 ತಿಂಗಳ ಒಡಲ ಭಾರತಾಪದೋಳು. ಬಂದ ಬೆಂದ ಬಳಲುತ್ತ ಜೀವ ಪಡೆದೆಯನ್ನ ಜನ್ಮವನ್ನು. ಬಂದ ಬೆಂದ ಬಳಲುತ್ತ ಜೀವ ಪಡೆದೆಯನ್ನ ಜನ್ಮವನ್ನು. ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ. ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ. ಹುಟ್ಟಿ ಬಂದೆಯಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂಗ ನಾನಮ್ಮ. 9 ತಿಂಗಳ ಒಡಲ ಭಾರತಾಪದೋಳು. ಮಾನತಿಯೇ ನಿನ್ನ ಜನ್ಮ ರಕ್ತ ನದಿಯಾಯಿತಮ್ಮ. ಮಾನತಿಯೇ ನಿನ್ನ ಜನ್ಮ ರಕ್ತ ನದಿಯಾಯಿತಮ್ಮ. ನಿನ್ನ ನೋವಲಿವ ಲೋಕದೊಳಗ ಯಾರಿಗಮ್ಮ. ಮಾಂಸ ಮುದ್ದೆ ಆದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ. ಮಾಂಸ ಮುದ್ದೆ ಆದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ. ನಿನ್ನ ಕರುಣೆ ತೊಟ್ಟಿಲಲ್ಲಿ ಹಾಕಿ ತೂಗಿ ಜೋಗಳ ಹಾಡಿ. ನಿನ್ನ ಕರುಣೆ ತೊಟ್ಟಿಲಲ್ಲಿ ಹಾಕಿ ತೂಗಿ ಜೋಗಳ ಹಾಡಿ. ಹಾಡಿ ಮೈಯ ಮರೆಸಿದೆಯಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂಗ ನಾನಮ್ಮ. ಅಳವ ಧ್ವನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ. ಅಳವ ಧ್ವನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ. ಎದಿಗೆ ಅವಚಿಕೊಂಡು ಅಮೃತವೇ ಕೊಡಿಸಿದೆಯಮ್ಮ. ಎದಿಗೆ ಅವಚಿಕೊಂಡು ಅಮೃತವೇ ಕೊಡಿಸಿದೆಯಮ್ಮ. ರೋಗ ರುಜನೆ ಬಾರದಂಗೆ ನೋಡಿ ನಂಜ ಕೊಟ್ಟೆಯಮ್ಮ. ರೋಗ ರುಜನೆ ಬಾರದಂಗೆ ನೋಡಿ ನಂಜ ಕೊಟ್ಟೆಯಮ್ಮ. ನನ್ನ ಪ್ರಾಣವಾಗಿ ನಿಟ್ಟುಸಿರ ಕಳೆದೆಯಮ್ಮ. ನೀ ನನ್ನ ಪ್ರಾಣವಾಗಿ ನಿಟ್ಟುಸಿರ ಕಳೆದೆಯಮ್ಮ. ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂಗ ನಾನಮ್ಮ. ಕಪ್ಪ ಚುಕ್ಕೆ ಹಣಿಯಲ್ಲಿಟ್ಟ ಜೇನ ಮುದ್ದೆ ಕೊಟ್ಟೆಯಮ್ಮ. ಹಣಿಯಲ್ಲಿಟ್ಟ ಜೇನ ಮುದ್ದೆ ಕೊಟ್ಟೆಯಮ್ಮ. ದೋಷ ಬರಬರದೆಂದು ರಸಬಂಧನ ಕಟ್ಟಿದೆಯಮ್ಮ. ಆಡಿದಣದ ಬಂದ ನನ್ನ ಅಂಗಾಲ ತೊಳೆದೆಯಮ್ಮ. ಆಡಿದಣದ ಬಂದ ನನ್ನ ಅಂಗಾಲ ತೊಳೆದೆಯಮ್ಮ. ಬಾಯಿಗೆ ಅನ್ನವ ನೀಡಿ ಆನಂದ ಪಡಿಸಿದೆಯಮ್ಮ. ಅನ್ನಪೂರ್ಣಿ ಆದೆಯಮ್ಮ. ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂಗ ನಾನಮ್ಮ. ಬಾಲ್ಯ ಲೀಲೆ ನೋಡಿ ನಿನ್ನ ಕರಳ ಕಣ್ಣ ತುಂಬಿತಮ್ಮ. ಬಾಲ್ಯ ಲೀಲೆ ನೋಡಿ ನಿನ್ನ ಕರಳ ಕಣ್ಣ ತುಂಬಿತಮ್ಮ. ನಿನ್ನ ಹೃದಯ ಪೂರ್ಣ ಶಕ್ತಿ ನನ್ನ ಬಾಳಿಗಾಯಿತಮ್ಮ. ನನ್ನ ವಿದ್ಯೆ ಬುದ್ಧಿಗಳಿಗೆ ಮೊದಲ ಗುರು ನೀನೇ ಅಮ್ಮ. ನನ್ನ ವಿದ್ಯೆ ಬುದ್ಧಿಗಳಿಗೆ ಮೊದಲ ಗುರು ನೀನೇ ಅಮ್ಮ. ನಿನ್ನ ಶುದ್ಧ ಪ್ರೀತಿಯಿಂದ ನೀತಿವಂತನಾಯನಮ್ಮ. ನಿನ್ನ ಶುದ್ಧ ಪ್ರೀತಿಯಿಂದ ನೀತಿ ಕವಚವಾಯನಮ್ಮ. ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂಗ ನಾನಮ್ಮ. ಲೋಕ ಪೂಜೆ ಆದರೇನು ನಿನ್ನ ಮರೆಯಬಾರದಮ್ಮ. ವೇದಶಾಸ್ತ್ರ ಮುಗಿಸಿದರೇನು ನಿನ್ನ ಸೇವೆ ಮಾಡುವೆನಮ್ಮ. ನಿನ್ನ ಋಣ ತೀರಿಸಲು ಎಷ್ಟು ಜಲಮ ಸಾಧ್ಯವಮ್ಮ. ತಾಯಿಯ ಋಣ ತೀರಿಸಲು ಎಷ್ಟು ಜಲಮ ಸಾಧ್ಯವಮ್ಮ.
ತಾಯಿ ಮಹಿಮೆ ದೊಡ್ಡದಮ್ಮ ಹುಟ್ಟಿ ಬಂದೆಯಮ್ಮ ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂಗ ನಾನಮ್ಮ ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂಗ ನಾನಮ್ಮ. ಪ್ರಾರ್ಥನೆಯನ್ನ ಸಲ್ಲಿಸಿದ ಕಿನ್ನರಿ ಜೋಗಿ ಕಲಾವಿದರಾದ ಶ್ರೀಯುತ ಗುಡ್ಡಪ್ಪ ಜೋಗಿಯವರು ಮತ್ತು ತಂಡದ ಕಲಾವಿದರಿಗೆ ಧನ್ಯವಾದಗಳು. ಇದೀಗ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ಆದಿತ್ಯ ನಂಜರಾಜ್, ಮ್ಯಾನೇಜಿಂಗ್ ಟ್ರಸ್ಟಿ, ಕರ್ನಾಟಕ ಜಾನಪದ ಪರಿಷತ್ತು. ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡಿನ ದಕ್ಷ ಸರ್ಕಾರಿ ಅಧಿಕಾರಿಗಳಾಗಿದ್ದು ಜಾನಪದ ಸಾಹಿತ್ಯ ಸಂಗ್ರಹ ಸಂರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ನಾಡೋಜ ಎಚ್.ಎನ್. ನಾಗೇಗೌಡ ಅವರು. ಕರ್ನಾಟಕ ಜಾನಪದ ಪರಿಷತ್ತು ಜಾನಪದ ಲೋಕಗಳಂಥ ಸಂಸ್ಥೆಗಳನ್ನು ಕಟ್ಟಿ ಭದ್ರ ಬುನಾದಿ ಹಾಕಿಕೊಟ್ಟವರು. ಕಲೆ ಕಲಾವಿದರನ್ನು ಗೌರವಿಸುವ ಹೃದಯ ಶ್ರೀಮಂತಿಕೆಯುಳ್ಳವರು. ಇವತ್ತಿನ ಈ ನಾಡೋಜ ಎಚ್.ಎಲ್. ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಈ ನಾಡು ಮತ್ತು ದೇಶ ಕಂಡ ಅಪ್ರತಿಮ ಕಲಾವಿದರಲ್ಲಿ ಒಬ್ಬರಾದಂಥ ಬಹಳ ವರ್ಷಗಳಿಂದ ನನ್ನ ಮಿತ್ರರೂ ಆದಂಥ ಗುಡ್ಡಪ್ಪ ಜೋಗಿಯವರೇ ಮತ್ತು ಈ ನಮ್ಮ ಜಾನಪದ ಲೋಕವನ್ನು ಜಾನಪದ ಪರಿಷತ್ತನ್ನು ಅತ್ಯಂತ ಕ್ರಿಯಾಶೀಲವಾಗಿ ಮುನ್ನಡೆಸೋದಕ್ಕೆ ಸಹಾಯವನ್ನು ಮಾಡ್ತಿರ್ತಕ್ಕಂಥ ಮತ್ತು ನಾಡೋಜ ಎಚ್.ಎಲ್. ನಾಗೇಗೌಡರ ಮೊಮ್ಮಗನೂ ಆದಂಥ ನಮ್ಮೆಲ್ಲರ ಪ್ರೀತಿಯ ಆದಿತ್ಯ ನಂಜರಾಜ್ ಅವರೇ ಮತ್ತು ಸಭೆಯಲ್ಲಿರ್ತಕ್ಕಂಥ ಅನೇಕ ಹಿರಿಯರು ಸ್ನೇಹಿತರು ಬಂದಿದ್ದೀರಿ. ವಿದ್ಯಾರ್ಥಿಗಳೆಲ್ಲರೂ ತುಂಬ ಜನ ವಿದ್ಯಾರ್ಥಿಗಳಿದ್ದೀರಿ. ಅದರಲ್ಲೂ ಕನ್ನಡವನ್ನು ಅಧ್ಯಯನ ಮಾಡ್ತಿರ್ತಕ್ಕಂಥ ಕಲಾವಿಭಾಗದ ವಿದ್ಯಾರ್ಥಿಗಳು ತುಂಬ ಜನ ಇದ್ದೀರಿ. ನೀವೆಲ್ಲರೂ ತಿಳ್ಕೊಬೇಕಾದಂಥ ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಸುಮಾರು ಎಷ್ಟು ಜನಪದ ಕಲೆಗಳಿರಬಹುದು? ನಮ್ಮ ಕರ್ನಾಟಕದಲ್ಲಿ ಒಟ್ಟು ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ 172 ಜನಪದ ಕಲೆಗಳಿವೆ. ಈ 172 ಜನಪದ ಕಲೆಗಳು ನಮ್ಮ ದೇಶದ ಇನ್ನು ಯಾವ ರಾಜ್ಯದಲ್ಲೂ ಇಲ್ಲ ಇಷ್ಟು ಸಂಖ್ಯೆಯಲ್ಲಿ. ಮೊದಲು ಮಧ್ಯಪ್ರದೇಶದಲ್ಲಿ ಇತ್ತು, ಅವಿಭಜಿತ ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶ 2 ಆದಮೇಲೆ ನಮ್ಮ ಕರ್ನಾಟಕವೇ ಅತ್ಯಂತ ಹೆಚ್ಚು ಜನಪದ ಕಲೆಗಳನ್ನು ಇಟ್ಕೊಂಡಿರ್ತಕ್ಕಂಥ ರಾಜ್ಯ ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಮತ್ತು ಅದರಲ್ಲೂ ಎಂತೆಂಥ ಜನಪದ ಕಲೆಗಳಿವೆ. ಈಗ ತಾನೇ ತಾವು ನೋಡಿದ್ರಿ. ಅಂದರೆ ಹಾಡು ಮತ್ತು ಕುಣಿತ ಮತ್ತು ಸಂಭಾಷಣೆಯನ್ನು ಸೇರಿಸಿ ಅನೇಕ ಕಥಾನಕಗಳನ್ನು ಅನೇಕ ರಾತ್ರಿಗಳವರೆಗೆ ಹಾಡ್ತಕ್ಕಂಥ ಶಕ್ತಿ ಇರುವ, ಪ್ರತಿಭೆ ಇರತಕ್ಕಂಥ ನಮ್ಮ ಗುಡ್ಡಪ್ಪ ಜೋಗಿಯವರು ಇಲ್ಲಿದ್ದಾರೆ. ನಾನು ಕಳೆದ ಸುಮಾರು 40 ವರ್ಷಗಳಿಂದ ಅವ್ರನ್ನ ನಾನು ನೋಡ್ತಾ ಇದ್ದೀನಿ. ಒಂದು ಸಲ ಕೇಂದ್ರ ಸರ್ಕಾರದ ವತಿಯಿಂದ ಆಹ್ವಾನ ಬಂದಾಗ ಸಿಮ್ಲಾದಲ್ಲಿ ನಡೆದಂಥ ಒಂದು ಹೆರಿಟೇಜ್ ಉತ್ಸವಕ್ಕೆ ನಾನು ಗುಡ್ಡಪ್ಪ ಜೋಗಿಯವ್ರನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದೆ. 40 ವರ್ಷಗಳಿಂದ, ಇವತ್ತಲ್ಲ. ಅವತ್ತಿನಿಂದ ಇವತ್ತುವರೆಗೂ ಕೂಡ ಅವರು ಅದೇ ರೀತಿಯ ಗಾಯನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅವರಿಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಷ್ಟು ದೊಡ್ಡ ಒಬ್ಬ ಕಲಾವಿದರಿಗೆ ಎಷ್ಟೋ ವರ್ಷಗಳ ಕಾಲ ಒಂದು ಸ್ವಂತ ಮನೆಯೇ ಇರಲಿಲ್ಲ. ಅವರು ಅಲೆಮಾರಿ ಕಲಾವಿದರು. ಇಡೀ ಕಿನ್ನರಿ ಜೋಗಿಗಳು ಅಂತ ನಾವೇನು ಹೇಳ್ತೀವಿ, ನಾನು ಹೇಳಿದಂಥ 172 ಜನಪದ ಕಲೆಗಳಲ್ಲಿ ಅದು ಕೂಡ ಒಂದು. ಆ ಕಿನ್ನರಿ ಜೋಗಿಗಳು ಮಹಾಭಾರತದ ಅರ್ಜುನನ ಕಥೆಯನ್ನು ಹೇಳಿಕೊಂಡು ಮತ್ತು ನಮ್ಮ ನಾಡಿನಲ್ಲಿರ್ತಕ್ಕಂಥ ಇನ್ನೂ ಅನೇಕ ಸಾಂಸ್ಕೃತಿಕ ವೀರರ ಕಥನಗಳನ್ನು ಹೇಳಿಕೊಂಡು ಕಥೆಗಳನ್ನು ಮಾಡ್ತಾ 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 ಹಳ್ಳಿಯಿಂದ ಹಳ್ಳಿಗೆ, ಮನೆಯಿಂದ ಮನೆಗೆ ಹೋಗಿ ಭಿಕ್ಷೆಯನ್ನು ಮಾಡಿಕೊಂಡು ಈ ಕಲೆಯನ್ನು ಉಳಿಸ್ಕೊಂಡು ಬಂದಂಥ ಒಬ್ಬ ದೊಡ್ಡ ಧೀಮಂತ ಕಲಾವಿದ ಇವರು. ನಮ್ಮ ನಾಗೇಗೌಡರು IAS ಅಧಿಕಾರಿಯಾಗಿದ್ದರು. ಎಚ್.ಎಲ್. ನಾಗೇಗೌಡರು ತಮ್ಮೆಲ್ಲರಿಗೂ ಮಕ್ಕಳಿಗೆ ಗೊತ್ತಿದೆಯೋ ಇಲ್ವೋ? IAS ಅಧಿಕಾರಿಯಾಗಿ ಉನ್ನತ ಸ್ಥಾನದಲ್ಲಿದ್ದಂಥ ಅವರು, ಇಲ್ಲ ನನ್ನ ಈ IAS ಅಧಿಕಾರಿಯ ಈ ಕೆಲಸಕ್ಕಿಂತ ಇಂಥ ಕಲಾವಿದರ ಸಾಹಿತ್ಯವನ್ನು ಸಂಗ್ರಹಿಸಿ ಅದನ್ನು ಮುಂದಿನ ಪೀಳಿಗೆಗೂ ನಿಮ್ಮಂಥವ್ರಿಗೆಲ್ಲ ತಲುಪಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಎಚ್.ಎಲ್. ನಾಗೇಗೌಡರು ಅವರು IAS ಅಧಿಕಾರಿ ಆಗಿದ್ದ ಸಂದರ್ಭದಲ್ಲೇನೆ ಇವರ ಹಾಡುಗಳನ್ನು ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದ್ರು. ಇಡೀ ಕರ್ನಾಟಕದಾದ್ಯಂತ ಅನೇಕ ಕಲಾವಿದರನ್ನು ಭೇಟಿ ಮಾಡಿ ಅನೇಕ ಹಳ್ಳಿಗಳಿಗೆ ಹೋಗಿ ನೂರಾರು ಗಂಟೆಗಳು ಕೇಳುವಷ್ಟು, ಇವತ್ತು ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನಲ್ಲಿ 1200 ಗಂಟೆಗಳು ಕೇಳುವಷ್ಟು ವಿವಿಧ ಹಾಡುಗಳ ವೈವಿಧ್ಯಮಯ ಸಂಗ್ರಹ ಇದೆ ಅಂದರೆ ಅದು ಎಚ್.ಎಲ್. ನಾಗೇಗೌಡರ ದೊಡ್ಡ ಶ್ರಮದಿಂದ. ಆ ರೀತಿಯಲ್ಲಿ ಹಾಡುಗಳನ್ನು ಸಂಗ್ರಹಿಸುವ ಸಂದರ್ಭದಲ್ಲೇನೆ ಇಂಥ ಪ್ರತಿಭಾವಂತ ಕಲಾವಿದರನ್ನು ನಾಗೇಗೌಡರು ಗುರುತಿಸ್ತಾ ಹೋದರು. ಆಗ ಅವ್ರಿಗೆ ಅನ್ನಿಸ್ತು, ನಾನು ಹೀಗೆ ಬರೀ ಮಾಡ್ತಾ ಹೋದರೆ ನನ್ನ ನಂತರ ಏನಾಗಬೇಕು ಈ ಕಲೆ, ಆದ್ದರಿಂದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಕರ್ನಾಟಕ ಜಾನಪದ ಪರಿಷತ್ತು ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಬರೀ ಇಷ್ಟೇ ಮಾಡಿದ್ರು ಸಾಕಾಗಲ್ಲ, ನಾನು ಈ ಸಂಗ್ರಹಿಸಿರ್ತಕ್ಕಂಥ ಇವೆಲ್ಲವನ್ನು ಎಲ್ಲಿಡಬೇಕು?
ಮತ್ತು ನಮ್ಮ ಇಡೀ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ನಮ್ಮ ವಿವಿಧ ಬಗೆಯ ಸಾಂಸ್ಕೃತಿಕ ವಸ್ತುಗಳನ್ನು ಸಂಗ್ರಹ ಮಾಡ್ತಾಯಿದ್ರು. ಅದನ್ನು ಎಲ್ಲಿಡಬೇಕು, ಮುಂದಿನ ಪೀಳಿಗೆಗೆ ಇದೆಲ್ಲವೂ ಸಿಗಬೇಕು ಅಂತೇಳಿ ಜಾನಪದ ಲೋಕವನ್ನು ನಿರ್ಮಾಣ ಮಾಡಿದ್ರು. ರಾಮನಗರ ಮತ್ತು ಚನ್ನಪಟ್ಟಣದ ಮಧ್ಯೆ ಇರತಕ್ಕಂಥ ಹೆದ್ದಾರಿಯಲ್ಲಿ 15 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ನಮ್ಮ ಜಾನಪದ ಲೋಕ ಈಗ ನಿರ್ಮಾಣಗೊಂಡಿದೆ. ನೀವೆಲ್ಲರೂ ಅನೇಕರು ಬಂದಿದ್ದೀರಿ ವಿದ್ಯಾರ್ಥಿಗಳು, ಮತ್ತು ಇನ್ನೂ ಎಲ್ಲರೂ ಬರದೇ ಇದ್ದರೆ ದಯಮಾಡಿ ನಿಮ್ಮ ಕಾಲೇಜುಗಳ ಮೂಲಕ ಬನ್ನಿ ದಯವಿಟ್ಟು. ಆ 15 ಎಕರೆ ಪ್ರದೇಶದಲ್ಲಿ ನೀವು ಏನು ನೋಡ್ಬೋದು, ಏನು ನೋಡೋಂಗಿಲ್ಲ, ಅಷ್ಟರ ಮಟ್ಟಿಗೆ ನಿಮಗೆ ವಿಸ್ಮಯ ಆಗುವಂಥ ರೀತಿಯಲ್ಲಿ ಆ ಜಾನಪದ ಲೋಕವನ್ನು ಅವರು ಕಟ್ಟಿದ್ದಾರೆ. ಅವರು 90ನೇ ವರ್ಷಕ್ಕೆ ತೀರ್ಕೊಂಡ್ರು. ಅವರಿಗೆ 100ನೇ ವರ್ಷ ಆದಾಗ 100ನೇ ವರ್ಷದ ನೆನಪಿನಲ್ಲಿ ಒಂದು ದೊಡ್ಡ ಪ್ರಶಸ್ತಿಯನ್ನು ಮಾಡಿ ನಾಡಿನ ಮುಖ್ಯವಾದಂಥ ಕಲಾವಿದರಿಗೆ, ದೇಶದ ಮುಖ್ಯವಾದಂಥ ಕಲಾವಿದರಿಗೆ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ನಮ್ಮ ಆಡಳಿತ ಮಂಡಳಿ ಹಿಂದೆನೇ ತಕ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ, ಒಂದು 3 ಜನಕ್ಕೆ ಹೊರಗಡೆಯವ್ರಿಗೆ 3 ವರ್ಷ ಈಗಾಗಲೇ ಹಿಂದಿಯವ್ರಿಗೆ ಕೊಟ್ಟಿದ್ದೀವಿ, ತೆಲುಗಿನವ್ರಿಗೆ ಕೊಟ್ಟಿದ್ದೀವಿ, ತಮಿಳ್ನವ್ರು ಕೊಟ್ಟಿದ್ದೀವಿ, ಮಲಯಾಳಂನವರು ಕೊಟ್ಟಿದ್ದೀವಿ. ಹೀಗೆ ಬೇರೆ ಬೇರೆ ಭಾಷೆಯವರ ಜೊತೆಗೆ 3 ವರ್ಷಕ್ಕೊಂದು ಸಲ ನಮ್ಮ ಕನ್ನಡದವರು ಕೊಡಬೇಕು ಅನ್ನೋವಂಥ ತೀರ್ಮಾನವನ್ನು ಮಾಡಿ ಈ ಕಳೆದ ವರ್ಷ ನಾವು ತೆಲುಗಿನ ಬಹುದೊಡ್ಡ ಕಲಾವಿದರಿಗೆ ಕೊಟ್ವಿ. ಸೊ ಈ ವರ್ಷ ಕನ್ನಡದೇ ಕಲಾವಿದರು, ನಮ್ಮ ಕರ್ನಾಟಕದವರು, ನಮ್ಮ ಕರ್ನಾಟಕದ ಕೀರ್ತಿಯನ್ನು ಇಡೀ ದೇಶದಲ್ಲಿ ಹರಡಿದವರು ಗುಡ್ಡಪ್ಪ ಜೋಗಿಯವರನ್ನ ಆಯ್ಕೆ ಮಾಡಿದ್ದೇವೆ. ಈ ಗುಡ್ಡಪ್ಪ ಜೋಗಿಯವರ ಕಲೆ ಆದರೂ ಎಂಥದ್ದು ಅಂತಂದರೆ ನೋಡಿ, ಈ 5 ಜನ ಸೇರಿಕೊಂಡು ಇಲ್ಲಿ ಕಥಾ ಪ್ರಸಂಗವನ್ನು ಮಾಡ್ತಾಯಿದ್ರು. ಇವರು ಮಹಾಭಾರತವನ್ನು ಅರ್ಜುನ ಜೋಗಿಯ ಕಣ್ಣಿನಲ್ಲಿ, ಅಂದರೆ ಅರ್ಜುನ ಜೋಗಿಯನ್ನೇ ಪ್ರಧಾನ ಪಾತ್ರವನ್ನಾಗಿ ಇಟ್ಕೊಂಡು ಅವನ ಮೂಲಕ ಇಡೀ ಮಹಾಭಾರತವನ್ನು ಹೇಳ್ತಕ್ಕಂಥ ಒಂದು ಹೊಸ ತಂತ್ರವನ್ನು ಈ ಕಿನ್ನರಿ ಜೋಗಿಗಳು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೇ ನಮ್ಮ ನಾಡಿನ ಅನೇಕ ಕಥೆಗಳನ್ನು ಕಥಾನಕಕ್ಕೆ ಪರಿವರ್ತಿಸಿ ಹಾಡುಗಳಲ್ಲಿ ಆ ಕಥೆಯನ್ನು ಕಟ್ಟಿ ನಿಮಗೆ ಕೊಡ್ತಾರೆ. ನೋಡಿದ್ರಲ್ಲ, ಈಗ ಅವರು ಒಂದು ರೀತಿಯಲ್ಲಿ ಹಾಡಿದೆ, ನೃತ್ಯ ಇದೆ, ಜೊತೆಗೆ ವಾದ್ಯಗಳಿದೆ, ಒಂದು ಲಘುವಾದ ನರ್ತನ ಇದೆ. ಅಂದರೆ ಒಂದು ಇಡೀ ಜನಪದ ಕಲೆಯನ್ನು ಜನರಿಗೆ ತಲುಪಿಸುವ ಮಾರ್ಗ ಹೇಗೆ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತು. ಅದಷ್ಟೇ ಅಲ್ಲ, ಗುಡ್ಡಪ್ಪ ಜೋಗಿಯವರು ವಿಶೇಷವಾಗಿ ಈ ನಾಡಿನಲ್ಲಿರ್ತಕ್ಕಂಥ, ಈಗ ನೋಡಿ, ಕುಟುಂಬ ಯೋಜನೆಯ ಬಗ್ಗೆ ಅನೇಕ ಕಥೆಗಳನ್ನು ಕಟ್ಟಿ ಹಾಡಿದ್ರು. ನಮ್ಮ ಗ್ಯಾರಂಟಿ ಬಗ್ಗೆ ಕೂಡ ಅವರು ಕಥೆಗಳನ್ನು ಕಟ್ಟಿ ಹಾಡ್ತಾರೆ. ಮತ್ತು ನಮ್ಮ ದೇಶದ ಜನರಿಗೆ ಏನೇನನ್ನು ತಲುಪಿಸ್ಬೋದು, ನಮ್ಮ ಹಳ್ಳಿಗಾಡಿನ ಜನರಿಗೆ ಅದನ್ನು ತಲುಪಿಸುವ ಒಂದು ಮಾಧ್ಯಮ ಆಗಿ ಆ ಕಥೆಗಳಲ್ಲೇ ತಮ್ಮ ವಿಷಯಗಳು ಬರುವ ಹಾಗೆ ಮಾಡಿ ಸ್ವತಃ ಕಟ್ಟಿ ಹಾಡಬಲ್ಲಂಥ ದೊಡ್ಡ ಒಂದು ಪ್ರತಿಭೆ ನಮ್ಮ ಗುಡ್ಡಪ್ಪ ಜೋಗಿಯವರದು. ಸೊ ಆ ರೀತಿಯಲ್ಲಿ ಎಷ್ಟು ಹಳ್ಳಿಗಳಿಗೆ ಹೋಗಿದ್ದಾರೆ, ನಮ್ಮ ನಾಡಿನ ಯಾವ್ಯಾವ ಪಟ್ಟಣಗಳಿಗೆ ಹೋಗಿದ್ದಾರೆ, ಈ ದೇಶದ ಯಾವ್ಯಾವುದು ಪಟ್ಟಣಗಳಿಗೆ ಹೋಗಿ ಅವರು ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ ಅಂತಂದರೆ ಅದು ಸಹಸ್ರ ಸಂಖ್ಯೆಯಲ್ಲಿ ನಾವು ಲೆಕ್ಕ ಹಾಕಬೇಕಾಗ್ತದೆ. ಇವತ್ತು ನಾವು ನಮ್ಮ ನಾಗೇಗೌಡರ ಹೆಸರಲ್ಲಿ ನಾಗೇಗೌಡ HL ನಾಗೇಗೌಡ, ನಾಡೋಜ HL ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಯನ್ನು ಅವರಿಗೆ ನಾವು ಕೊಡ್ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೆ ಮತ್ತು ಎಲ್ಲ ಬಂದಿರತಕ್ಕಂಥ ಮಾಧ್ಯಮಗಳ ಮಿತ್ರರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕಲ್ಲಲ್ಲಿ ಕೆತ್ತಿದ್ದು ಅಳಿಯುತ್ತೆ, ಮಣ್ಣಲ್ಲಿ ಹೂತಿದ್ದು ಕೊಳೆಯುತ್ತೆ, ಮನದಲ್ಲಿ ಬಿತ್ತಿದ್ದು ಮಾತ್ರ ಬೆಳೆಯುತ್ತೆ ಅಂತ ತಜ್ಞರು ಹಿರಿಯರು ಹೇಳಿದ್ದಾರೆ. ಅದರಂತೆಯೇ ನಮ್ಮ ನಾಡೋಜ HL ನಾಗೇಗೌಡರ ಕಾರ್ಯಗಳೆಲ್ಲವೂ ಕೂಡ ನಮ್ಮ ಮನದಲ್ಲಿ ಬಿತ್ತಿದ್ದು ಬೆಳೆಯುವಂತಹ ಚಟುವಟಿಕೆಗಳು ನಡೀತಿದೆ ಎಂಬ ಹಿನ್ನೆಲೆಯಲ್ಲಿ ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ಸಲ್ಲಿಸಿದಂತಹ ಶ್ರೀಯುತ H.E. ಬೋರ್ಲಿಂಗೆ ಅವರಿಗೆ ಧನ್ಯವಾದಗಳು. ಇದೀಗ ಈ ವೇದಿಕೆ ಕಾರ್ಯಕ್ರಮ ನಾಡೋಜ HL ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆ. ಅದಕ್ಕೂ ಮುನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿತ ಅತಿಥಿ ಗಣ್ಯರು ಆಗಮಿಸಿದ್ದಾರೆ. ಶ್ರೀಯುತ ಬಲವಂತರಾವ್ ಪಾಟೀಲ್ ಅವರು, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಶ್ರೀಯುತ ಡಾಕ್ಟರ್ ಸಂತೋಷ್ ಹಾನಗಲ್, ಕಾರ್ಯದರ್ಶಿಗಳು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಅವರಿಗೆ ಆತ್ಮೀಯವಾದ ಗೌರವಪೂರ್ವಕ ಸ್ವಾಗತ. ಹಾಗೂ ಶ್ರೀಯುತ ಡಾಕ್ಟರ್ ಕೃಷ್ಣರಾಜ್, ಕರ್ನಾಟಕ ಜಾನಪದ ಪರಿಷತ್ತಿನ ಆಡಳಿತ ಮಂಡಳಿ ಸದಸ್ಯರು, ಅವರಿಗೂ ಸಹ ಗೌರವಪೂರ್ವಕ ಸ್ವಾಗತ. ಹಾಗೂ ಶ್ರೀಯುತ ಡಾಕ್ಟರ್ ಬೈರಮಂಗಲ ರಾಮೇಗೌಡರು, BM ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದೀಗ ಅಧಿಕೃತವಾಗಿ ಉದ್ಘಾಟನೆ ನಾಡೋಜ HL ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಂಭ್ರಮದ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳಗುವುದರ ಮೂಲಕ ಇದಕ್ಕಾಗಿ ಆಹ್ವಾನಿಸ್ತೇವೆ. ಎಲ್ಲ ಅತಿಥಿ ಗಣ್ಯರು, ವೇದಿಕೆಯಲ್ಲಿರ್ತಕ್ಕಂತಹ ಶ್ರೀಯುತ ನಾಡೋಜ ಹಂಪ ನಾಗರಾಜನವರು, ಪ್ರಖ್ಯಾತ ಲೇಖಕರು, ಹಾಗೂ ವೇದಿಕೆಯಲ್ಲಿರ್ತಕ್ಕಂತಹ ಅತಿಥಿ ಗಣ್ಯರು ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮನ ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಂತಿ. ರಾಗಿ ಜಲ್ಲ ಜಲ್ಲಾನೆ ಉದುರಿದೆ ಎಂಬ ಭಾವನೆಯೊಂದಿಗೆ
ಇದೀಗ ನಮ್ಮ ಜಾನಪದ ಸಂಪತ್ತನ್ನು ಉಳಿಸಿ ಬೆಳೆಸಿ ಅದರ ಬೆಳಕು ನಾಡಿನಾದ್ಯಂತ, ರಾಷ್ಟ್ರದಾದ್ಯಂತ, ವಿಶ್ವದಾದ್ಯಂತ ಪಸರಿಸಲಿ ಎಂಬ ಭಾವನೆಯೊಂದಿಗೆ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ. ಅನೇಕ ವಿಧದ ವಸ್ತು ಸಂಗ್ರಹಾಲಯಗಳು ಮತ್ತು ಬೇರೆ ಬೇರೆ ರೀತಿಯ ಎಲ್ಲವೂ ಇದೆ ಅಲ್ಲಿ. ನೀವೇನು ನೋಡಬೇಕು ಅಂತೀರೋ ಅದೆಲ್ಲವೂ ಸಿಗುತ್ತೆ ಅಲ್ಲಿ. ನಮ್ಮ ಗ್ರಾಮೀಣ ಮತ್ತು ಬುಡಕಟ್ಟಿಗೆ ಸಂಬಂಧಪಟ್ಟಂಥ ಸಂಸ್ಕೃತಿಯ ವಿಚಾರಗಳು. ಇದನ್ನೆಲ್ಲ ಮಾಡುವ ಸಂದರ್ಭದಲ್ಲಿ ನಮಗೆ ಹಣಕಾಸಿನ ತೊಂದರೆ ಬಹಳ ಇದೆ. ಅಂದರೆ ಒಂದು ನಾಡಿನ, ಒಂದು ದೇಶದ ಪರಂಪರೆಯ ಸಂಸ್ಕೃತಿಯನ್ನು ಉಳಿಸ್ತಾ ಇರ್ತಕ್ಕಂಥ ನಮಗೆ ಮತ್ತು ಅದಕ್ಕೆ ಕಟಿಬದ್ಧರಾಗಿ ನಾಗೇಗೌಡರ ಆಶಯಗಳನ್ನು ಪೂರೈಸ್ತಾ ಇರ್ತಕ್ಕಂಥ ನಮಗೆ, ಅವರ ಕನಸುಗಳನ್ನು ನಿಜ ಮಾಡ್ತಿರ್ತಕ್ಕಂಥ ನಮಗೆ ಈ ಸರ್ಕಾರ ಎಷ್ಟು ಹಣ ಕೊಟ್ಟರೂ ಕೂಡ ಸಾಲದು. ದಯಮಾಡಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ, ಇಂಥ ಒಂದು ಪ್ರಜ್ಞೆಯಾದಂಥ ಹಂಪನ ಅವರು ಬಂದಿದ್ದಾರೆ. ಸೊ ಅವರನ್ನು ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ. ಹಾಗೆಯೇ ಅನೇಕ ವರ್ಷಗಳ ನನ್ನ ಮಿತ್ರರು ಮತ್ತು ಭಾಳ ದೊಡ್ಡ ವಿದ್ವಾಂಸರು ಬಿಳಿಮಲೆಯವರು ಬಂದಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಮತ್ತೊಮ್ಮೆ ಸ್ವಾಗತಿಸ್ತಾ, ಗುಡ್ಡಪ್ಪ ಜೋಗಿ ಅವರನ್ನು ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ನಿಮ್ಮೆಲ್ಲರಿಗೆ ಮತ್ತು ಎಲ್ಲ ಬಂದಿರತಕ್ಕಂಥ ಮಾಧ್ಯಮಗಳ ಮಿತ್ರರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕಲ್ಲಲ್ಲಿ ಕೆತ್ತಿದ್ದು ಅಳಿಯುತ್ತೆ, ಮಣ್ಣಲ್ಲಿ ಹೂತಿದ್ದು ಕೊಳೆಯುತ್ತೆ, ಮನದಲ್ಲಿ ಬಿತ್ತಿದ್ದು ಮಾತ್ರ ಬೆಳೆಯುತ್ತೆ ಅಂತ ತಜ್ಞರು, ಹಿರಿಯರು ಹೇಳಿದ್ದಾರೆ. ಅದರಂತೆಯೇ ನಮ್ಮ ನಾಡೋಜ ಎಚ್.ಎಲ್. ನಾಗೇಗೌಡರ ಕಾರ್ಯಗಳೆಲ್ಲವೂ ಕೂಡ ನಮ್ಮ ಮನದಲ್ಲಿ ಬಿತ್ತಿದ್ದು ಬೆಳೆಯುವಂತಹ ಚಟುವಟಿಕೆಗಳು ನಡೀತಿದೆ ಎಂಬ ಹಿನ್ನೆಲೆಯಲ್ಲಿ ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ಸಲ್ಲಿಸಿದಂತಹ ಶ್ರೀಯುತ ಹಿಚಿ ಬೋರ್ಲಿಂಗೆ ಅವರಿಗೆ ಧನ್ಯವಾದಗಳು. ಒಂದು ಸಂಭ್ರಮದ, ಸಂತೋಷದ ವಿಚಾರ ಶ್ರೀಯುತರ ಬಗ್ಗೆ ಅಂದರೆ, ಈ ವರ್ಷ ಕರ್ನಾಟಕ ಸರ್ಕಾರ ಸುವರ್ಣ ಸಂಭ್ರಮದ ಹಿನ್ನೆಲೆಯಲ್ಲಿ ನೀಡಿದಂತಹ ಸುವರ್ಣ ಸಂಭ್ರಮ ಪ್ರಶಸ್ತಿಗೆ ನಮ್ಮ ಹಿಚಿ ಬೋರ್ಲಿಂಗಿಯಸ್ ಅವರು ಪಾತ್ರರಾಗಿದ್ದರು. ಅವರಿಗೆ ಆ ಪ್ರಶಸ್ತಿ ಗೌರವ ಸಿಕ್ಕಿದೆ. ಅಭಿನಂದನೆಗಳು ಸರ್ ತಮಗೆ ಈ ವೇದಿಕೆಯ ಪರವಾಗಿ. ಇದೀಗ ಈ ವೇದಿಕೆ ಕಾರ್ಯಕ್ರಮ ನಾಡೋಜ ಎಚ್.ಎಲ್. ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆ. ಅದಕ್ಕೂ ಮುನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿತ ಅತಿಥಿ ಗಣ್ಯರು ಆಗಮಿಸಿದ್ದಾರೆ. ಶ್ರೀಯುತ ಬಲವಂತರಾವ್ ಪಾಟೀಲ್ ಅವರು, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಶ್ರೀಯುತ ಡಾಕ್ಟರ್ ಸಂತೋಷ್ ಹಾನಗಲ್, ಕಾರ್ಯದರ್ಶಿಗಳು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಅವರಿಗೆ ಆತ್ಮೀಯವಾದ ಗೌರವಪೂರ್ವಕ ಸ್ವಾಗತ. ಹಾಗೂ ಶ್ರೀಯುತ ಉಳಿವಿಗೆ ಕಾರಣರಾಗಿದ್ದಾರೆ. ಇವರ ಕಲಾ ಪ್ರತಿಭೆಯನ್ನು, ಜಾನಪದ ಕ್ಷೇತ್ರಕ್ಕೆ ಇವರ ಕೊಡುಗೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಂದೇಶ ಪ್ರಶಸ್ತಿ, ಕೀರ್ತನಾಚಾರ್ಯ ಪ್ರಶಸ್ತಿ, ನಾಥಪಂಥ ಜೋಗಿ ಸಾಧಕ ಪ್ರಶಸ್ತಿ, ಕರ್ನಾಟಕ ಜಾನಪದ ಪರಿಷತ್ತಿನ ದೊಡ್ಡಮನೆ ಲಿಂಗೇಗೌಡ ಪ್ರಶಸ್ತಿಗಳು ಸಂದಿವೆ. ಕರ್ನಾಟಕ ಜಾನಪದ ಪರಿಷತ್ತು ಇವರ ದೀರ್ಘ ಜೀವಮಾನದ ಸಾಧನೆಯನ್ನು ಗುರುತಿಸಿ 2024ನೇ ಸಾಲಿನ ನಾಡೋಜ ಎಚ್.ಎಲ್. ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗಣ್ಯರ ಸಮ್ಮುಖದಲ್ಲಿ ತಮ್ಮೆಲ್ಲರ ಕರತಾಡನದೊಂದಿಗೆ ಈಗ ಪ್ರದಾನ ಮಾಡಲಾಗ್ತಿದೆ. ಶ್ರೀ ಕೆ. ಗುಡ್ಡಪ್ಪ ಜೋಗಿ, ಕಿನ್ನರ ಜೋಗಿ ಕಲಾವಿದರು, ಬರಲಿ ನಿಮ್ಮ ಜೋರಾದ ಚಪ್ಪಾಳೆ. ಗಣ್ಯರಿಂದ ಈಗ ಡಾಕ್ಟರ್ ಎಚ್.ಎಲ್. ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ನಾಡೋಜ ಎಚ್.ಎಲ್. ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಕಿನ್ನರಿ ಜೋಗಿ ಕಲಾವಿದರಾದ ಶ್ರೀಯುತ ಕೆ. ಗುಡ್ಡಪ್ಪ ಜೋಗಿಯವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಇದೀಗ ನಾಡೋಜ ಎಚ್.ಎಲ್. ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ. ನಿಮ್ಮ ಕರತಾಳದ ಮೂಲಕ ನಾವು ಅವರನ್ನು ಅಭಿನಂದಿಸೋಣ ಆತ್ಮೀಯರೇ. ಪ್ರಶಸ್ತಿ ಪ್ರದಾನ ಆಗ್ತಾ ಇದ್ದು, ಶ್ರೀಯುತರಿಗೆ 1,00,000 ರೂಪಾಯಿಗಳ ನಗದು ಪ್ರಶಸ್ತಿಯನ್ನ ನೀಡಿ ಈ ವೇದಿಕೆಯಲ್ಲಿ ಗೌರವಿಸಲಾಗ್ತಾ ಇದೆ. ಅವರಿಂದ ನಮ್ಮ ಕನ್ನಡ ನಾಡಿನ ಜಾನಪದ ಕಲೆಯ ಸಂಸ್ಕೃತಿ ಮತ್ತಷ್ಟು ಗರಿಮೆಯನ್ನ, ಹಿರಿಮೆಯನ್ನ ಪಡೀಲಿ ಎಂಬುದು ನಮ್ಮ ಆಶಯ.
ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿದೆ ನಮ್ಮ ಜಾನಪದ ಪರಿಷತ್ತು. ಈ ಮೂಲಕ ಯುನೆಸ್ಕೋ ಪಟ್ಟಿಯಲ್ಲಿರ್ತಕ್ಕಂತಹ ವಿಶ್ವದ 58 ಸಾರ್ವಜನಿಕ ಸೇವಾ ಸಂಸ್ಥೆಗಳ ಪೈಕಿ ನಮ್ಮ ಕರ್ನಾಟಕ ಜಾನಪದ ಪರಿಷತ್ ಕೂಡ ಒಂದು. ಈ ಮೂಲಕ ನಮ್ಮ ಜಾನಪದ ಪರಿಷತ್ತು 2003ರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆಯ ಆಂತರಿಕ ಸಮಿತಿ ಯುನೆಸ್ಕೋಗೆ ಸಲಹೆ ನೀಡುವಂತಹ ಮಾನ್ಯತೆಯನ್ನು ಪಡೆದಿದೆ. ಇದುವೇ ನಮಗೆ ಹೆಗ್ಗಳಿಕೆ. ಬರಲಿ ಈ ಒಂದು ಕಾರ್ಯಕ್ಕೆ ಪ್ರಶಂಸೆಗೆ ಜೋರಾದ ಚಪ್ಪಾಳೆ. ಇದೀಗ ಉದ್ಘಾಟಕರ ನುಡಿಗಳು ನಾಡೋಜ ಹಂಪ ನಾಗರಾಜಿಯ ಪ್ರಖ್ಯಾತ ಲೇಖಕರು ಇವರಿಂದ. ನನ್ನ ಜೀವಮಾನದಲ್ಲಿ ಇಂಥ ಅಪರೂಪದ ಹೃದಯ ಸ್ಪರ್ಶಿ ಸಮಾರಂಭವನ್ನು ನಾನು ನೋಡಿರಲಿ. ಇವತ್ತು ನನಗಿಂದ ಅವಕಾಶವನ್ನು ಕರುಣಿಸ್ಕೊಟ್ಟಿದ್ದಾರೆ ಕರ್ನಾಟಕ ಜಾನಪದ ಪರಿಷತ್ತು. ಎಷ್ಟೊಂದು ಲೋಕಗಳೇ. ಆಮೇಲೆ ಈ ಸಮಾರಂಭದ ಅತ್ಯಂತ ಪ್ರಮುಖವಾದಂತಹ ಮುಖ್ಯವಾದ ಅರ್ಥಪೂರ್ಣವಾದಂತಹ ಸಂಗತಿ ಅಂದರೆ, ಯಾರಿಗೆ ಇದನ್ನು ನಾವು ದಾಟಿಸಬೇಕೋ, ತಲುಪಿಸಬೇಕೋ, ಕೊಡಬೇಕೋ, ಪ್ರದಾನ ಮಾಡಬೇಕೋ ಅಂಥ ಯುವಕರು ನೀವಿದ್ದೀರಲ್ಲ ನೋಡಿ. ಮೇಲೆ ಬಾಲ್ಕನಿಯ ಬಂಧುಗಳು ದೇವಲೋಕದಿಂದ ಬಂದಿದ್ದಾರೆ ಈ ಸಮಾರಂಭ ನೋಡೋದಕ್ಕೆ. ಎಷ್ಟೊಂದು ಲೋಕಗಳಿವೆ. ಮೇಲೆ ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ, ಅತಲ ವಿತಲ ರಸಾತಲ ಪಾತಾಲ ಎಷ್ಟ ಇವೆ. ಆದರೆ ಎಲ್ಲ ಲೋಕಗಳಲ್ಲೂ ತಾಯಿ ಬೇರು ಜಾನಪದ ಲೋಕ. ಅದರ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಕೆಲಸವನ್ನು ಮಾಡುವುದಕ್ಕೆ ಈ ಕರ್ನಾಟಕದ ಒಬ್ಬ ದೊಡ್ಡ ಅಧಿಕಾರಿಯಾಗಿದ್ದರೂ ಕೂಡ ನನ್ನ ಅಧಿಕಾರ ಪಕ್ಕದಲ್ಲಿ ಇರಲಿ ಅಂತ ಅದನ್ನು ಒಂದು ಕಡೆ ಇಟ್ಟು ತನ್ನ ತಿಳುವಳಿಕೆಯ ಸಮಸ್ತವನ್ನು ಜಾನಪದದ ಅಧ್ಯಯನಕ್ಕೆ, ಅದರಲ್ಲಿ ಕೆಲಸ ಮಾಡ್ತಾ ಇರುವವರಿಗೆ ಒಂದು ಆಸರೆ, ಒಂದು ಆಶ್ರಯ, ಒಂದು ನೆರಳು, ನೀರು ಕೊಡುವ ದಿಕ್ಕಿನಲ್ಲಿ ಕರ್ನಾಟಕದ ಉದ್ದಗಲಗಳಲ್ಲಿ ಸಂಚರಿಸಿ ಅನೇಕ ಗೀತೆಗಳನ್ನು ದಾಖಲೆ ಮಾಡಿಕೊಂಡು ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಒಂದು ಲೋಕವನ್ನೇ ಸೃಷ್ಟಿಸಿದಂಥವರು ನಾಗೇಗೌಡರು, ಎಚ್ ಎನ್ ನಾಗೇಗೌಡರವರು. ಆ ನಾಗೇಗೌಡರ ಚಿರಂಜೀವಿ ಯಾವ ನಾಗೇಗೌಡರು ಇದನ್ನು ಪ್ರಾರಂಭಿಸಿ ಒಂದು ಚಾಲನೆ ಕೊಟ್ಟು ಕರ್ನಾಟಕಕ್ಕೆ ಒಂದು ಪ್ರಭಾವಳಿಯನ್ನು, ಒಂದು ಜ್ಯೋತಿರ್ಮಂಡಲವಾದ ರೀತಿಯಲ್ಲಿ ಸೃಷ್ಟಿಸಿದ ನಾಗೇಗೌಡರ ಪರಂಪರೆಯನ್ನು ನಮ್ಮ ಆದಿತ್ಯ ಅವರು ಅದನ್ನು ಮುಂದುವರಿಸ್ತಿದ್ದಾರೆ. ಆದಿತ್ಯ ಅವರೇ ಮತ್ತು ನಮ್ಮ ಇವರೆಲ್ಲಿ ಹೋದರು, ಪುರುಷೋತ್ತಮ ಬಿಳಿಮಲೆಯವರು. ಪುರುಷರಲ್ಲೆಲ್ಲ ಉತ್ತಮ ನಮ್ಮ ಪುರುಷೋತ್ತಮ ಬಿಳಿಮಲೆ ಇದ್ದಾರೆ. ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಪ್ರಾರಂಭ ಮಾಡಿ ಅಲ್ಲಿಂದ ಒಂದು ನೆಗೆತ, ಒಂದು ಜಿಗಿತ ಅವರು ಹಂಪೆಯಲ್ಲಿ ಇರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯದಲ್ಲಿದ್ದು ಅಲ್ಲಿಂದ ಮಹಾಜಿಗಿತವಾಗಿ ದೆಹಲಿಗೆ ಹೋಗಿ ಅಲ್ಲಿ ಅಮೇರಿಕದ ಸಾಂಸ್ಕೃತಿಕ ಪರಿಸರದ ಒಂದು ಮಹಾಸಂಸ್ಥೆಯಲ್ಲಿ ಇದ್ದು ಜಗತ್ತಿನ ನಾನಾ ಭಾಗಗಳಿಗೆ ಹೋಗಿ ಸಂಚರಿಸಿ ಜಾನಪದ ರೂಪ ಸ್ವರೂಪಗಳನ್ನು ಲೋಕಕ್ಕೆ ಬಿಂಬಿಸಿದವರಲ್ಲಿ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯವರು. ಅವರು ಈಗ ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಕೇಂದ್ರದ ಅಧ್ಯಕ್ಷರಾಗಿದ್ದಾರೆ. ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲಕ್ಕಿಂತ ತಾವು ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯಲ್ಲಿ, ಇವರ ಘನ ಉಪಸ್ಥಿತಿಯಲ್ಲಿ ಕರ್ನಾಟಕ ಜಾನಪದ ಲೋಕ ಸ್ಥಾಪಿಸಿರುವ ಮಹತ್ವದ ಒಂದು ಪ್ರಶಸ್ತಿಯನ್ನು ಈ ಹೊತ್ತು ಪ್ರದಾನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗುಡ್ಡಪ್ಪ ಜೋಗಿಯವರಿಗೆ. ಜೋಗಿ ಎಲ್ಲೋ ಜೋಗಪ್ಪ ನಿನ್ನರಮನೆ, ಎಲ್ಲೋ ಜೋಗಪ್ಪ ನಿಂತಳಮನೆ. ನಮ್ಮ ಗುಡ್ಡಪ್ಪ ಜೋಗಿ ಅವರು ಹಾಡಿದ್ದು ನೀವು ಕೇಳಿದ್ದೀರಿ. ಕಾಲಿಗೆ ಗೆಜ್ಜೆ ಕಟ್ಕೊಂಡಿರ್ತಾರೆ, ಹಾಡ್ತಾರೆ, ಕುಣಿತಾರೆ, ಹೇಳುವ ಸಂಗತಿಗೆ, ಹಾಡಿಗೆ ಜೀವ ತುಂಬುತ್ತಾರೆ. ಕೇಳೋರ ಮೇಲೆ ಅದ್ಭುತವಾದಂಥ ಪರಿಣಾಮವನ್ನು ಬೀರ್ತಾರೆ. ಈಗ ಅವರಿಗೆ 72 ವರ್ಷ. 72 ವರ್ಷದಲ್ಲಿ ಅವರು 50-60 ವರ್ಷ ಇನ್ಯಾವುದಕ್ಕೂ ತಮ್ಮ ಕುಟುಂಬಕ್ಕೂ ವಿನಿಯೋಗಿಸಲಿಲ್ಲ. ಈ ಹಾಡಿಗೆ ಜೀವ ತುಂಬುವಂತಹ ಕಿನ್ನರ ಜೋಗಿ ಅಂದರೆ ಜಾನಪದ ಅನೇಕ ಪ್ರಕಾರಗಳಲ್ಲಿ ಒಂದು ಮುಖ್ಯವಾದ ಪ್ರಕಾರವನ್ನು ಆರಿಸಿಕೊಂಡು ಆ ಪ್ರಕಾರಕ್ಕೆ ಒಂದು ಕಾಂತಿಯನ್ನು, ಅರ್ಥವಂತಿಕೆಯನ್ನು, ಮಹತ್ವವನ್ನು ಕರ್ನಾಟಕದ ಉದ್ದಗಲಗಳಲ್ಲಿ ತಂದುಕೊಟ್ಟಂಥವರು, ಅದಕ್ಕಾಗಿ ತಮ್ಮ ಬಾಳನ್ನು ಬುಡುಪಾಗಿಟ್ಟಂಥವರು ಗುಡ್ಡಪ್ಪ ಜೋಗಿಯವರು.
ಈ ಹೊತ್ತು ಈ ಪ್ರಶಸ್ತಿಗೆ ಅವರು ಪಾತ್ರರಾಗಿರ್ತಕ್ಕಂಥದ್ದು ಔಚಿತ್ಯಪೂರ್ಣವಾಗಿದೆ. ಅದು ಕೇವಲ ಏನು ನಾವು ಕೊಡುಗೆ ಅಂತಲ್ಲ, ಅವರು ತಮ್ಮ ಸಾಧನೆಯಿಂದ ಈ ಅರ್ಹತೆಯನ್ನು ಗಳಿಸಿಕೊಂಡು ನಮಗೆ ಇಂತಹ ಒಂದು ಕೊಡುವ ಸಂತೋಷವನ್ನು ನಮಗೆ ನೀವು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾವು ಜಾನಪದ ಪರಿಷತ್ತು ಕೃತಜ್ಞವಾಗಿದೆ. ಜಾನಪದ ತಾಯಿ ಬೇರು ಅನ್ನೋ ಒಂದು ಶಬ್ದವನ್ನು ನಾನು ಬಳಸಿದೆ. ನಾಗೇಗೌಡರು ಅವರು ನೋಡಿ 10 ಸಂಪುಟಗಳಲ್ಲಿ ಈ ಕರ್ನಾಟಕಕ್ಕೆ ದೇಶ ವಿದೇಶಗಳಿಂದ ಎಷ್ಟೋ ಜನ ಈ ಸಾವಿರಾರು ವರ್ಷಗಳ ಚರಿತ್ರೆಯಲ್ಲಿ 5ನೇ ಶತಮಾನದಿಂದ ಮೊದಲುಗೊಂಡು 18ನೇ ಶತಮಾನದವರೆಗೂ ಬಂದು ಅನ್ನುವಂಥವರಲ್ಲಿ ಕೆಲವರು ದಾಖಲೆಗಳನ್ನು ದಾಖಲಿಸಿದ್ದಾರೆ. ಅವರವ್ರ ಭಾಷೆಯಲ್ಲಿ ಬರೆದಿದ್ದರು. ಅದಷ್ಟು ಕನ್ನಡಕ್ಕೆ ಕೊಡುವ ಕಾಯಕವನ್ನು, ಕೆಲಸವನ್ನು, ಆದಾನ ಪ್ರದಾನ ಅಂತ ಹೇಳ್ತೇವೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವ ಕೆಲಸವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾಲಯದ ವತಿಯಿಂದ ಅವರು 10 ಸಂಪುಟಗಳಲ್ಲಿ ಹಾಕಲು ಪ್ರವಾಸಿ ಕಂಡ ಇಂಡಿಯಾ ಅಂತ 10 ಸಂಪುಟಗಳು. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು, ನನ್ನ ವಿದ್ಯಾಗುರುಗಳು, ಅವರು ಹೇಳಿದರು ಈ ಸಂಪುಟಗಳು ಕರ್ನಾಟಕಕ್ಕೆ ಅಮೂಲ್ಯವಾದ ರತ್ನಗಳನ್ನು ಕೊಟ್ಟ ಹಾಗೆ. ಯಾಕೆಂದರೆ ಇದಕ್ಕೆ ಐತಿಹಾಸಿಕ ಮಹತ್ವ ಇದೆ. ಪ್ರವಾಸಿಗಳ ಕಣ್ಣಿನಲ್ಲಿ, ಶತಮಾನಗಳ ಹಾಸಿನಲ್ಲಿ ಈ ದೇಶ, ಈ ನಾಡಿನ ಸಂಸ್ಕೃತಿ, ಈ ಜನರ ಬದುಕು ಏನು ಅನ್ನೋದನ್ನು ಅವರು ದಾಖಲಿಸಿದರಲ್ಲ, ಅದನ್ನು ಕನ್ನಡಕ್ಕೆ ಕೊಡುವ ಕೆಲಸವನ್ನು ನಾಗೇಗೌಡರು ಮಾಡಿದ್ದು. ಅದು ಒಂದು ತೂಕ. ಭೂಮಿಗೆ ಬಂದ ಭಗವತ, ದೊಡ್ಡ ಮನೆ, ಅನೇಕ ಕಾದಂಬರಿಗಳನ್ನು ಬರೆದರು. ಆಮೇಲೆ ಕಾಫಿಯ ಬಗ್ಗೆ ಬೆಟ್ಟದಿಂದ ಬಟ್ಟಲಿಗೆ ಅಂತ, ಆ ಬೆಟ್ಟದಲ್ಲಿ ಚಿಕ್ಕಮಗಳೂರು ಇತ್ಲ ಕಡೆ ಬೆಟ್ಟದಲ್ಲಿ ಹುಟ್ಟಿದಂತಹ ಆ ಕಾಫಿ, ಅದು ಗಿಡವಾಗಿ, ಬೀಜವಾಗಿ, ಅದನ್ನು ಪುಡಿಯಾಗಿ ನಾವು ಕಾಫಿ ಕುಡಿಯೋಕ್ಕೆ ಬೆಳಗ್ಗೆ ತಕ್ಷಣ ಬಟ್ಟಲಿಗೆ ಬರುತ್ತಲ್ಲ, ಹಾಗೆ ಬೆಟ್ಟದಿಂದ ಬಟ್ಟಲಿಗೆ ಅದು ನಡೆದು ಬಂದಂತಹ ದಾರಿ ಏನು ಅನ್ನೋದನ್ನು ಕುರಿತು ಅದ್ಭುತವಾದಂಥ ಪುಸ್ತಕ. ಹೀಗೆ ಗೀಜಗನಕ್ಕೆ ಹಾಡು, ಕವಿತೆ ಎಲ್ಲ ಬರೆದವರು. ಅವರು ಮಾಡಿದ ಸಾಧನೆಗಳಲ್ಲಿ ಕಿರೀಟಪ್ರಾಯವಾದದ್ದು ಈ ಕರ್ನಾಟಕ ಜಾನಪದ ಜೋಕ. ತಾವೆಲ್ಲ ನೀವು ಯಾರು ನೋಡಿಲ್ಲದಿದ್ದರೆ ಬರೀ ವಂಡರ್ಲಾ ನೋಡೋದಿಲ್ಲ. ವಂಡರ್ಲಾ ಅವರ ಅಪ್ಪ ಜಾನಪದ ಲೋಕ. ಇದನ್ನು ನೋಡಿ ಹೋಗಬೇಕು ನೀವು. ಮೈಸೂರಿಗೆ ಹೋಗುವ ದಾರಿಯಲ್ಲಿ ರಾಮನಗರ ಬಿಡ್ತಿದ್ದಂಗೆ ನಿಮಗೆ ಸಿಗುವುದು ಈ ಲೋಕ. ನೀವು ನೋಡಿದರೆ ಇನ್ನೊಂದು ಸಾರಿ ನೋಡಿ, ನೋಡಿಲ್ಲದೆ ಇದ್ದರೆ ತಪ್ಪದೆ ನೀವು ಅದನ್ನು ನೋಡಬೇಕು. ನೋಡಿದರೆ ನಿಮ್ಮ ತಿಳುವಳಿಕೆಯ ಕ್ಷಿತಿಜ ದಿಗಂತ ವಿಸ್ತಾರವಾಗುತ್ತೆ. ಅಯ್ಯೋ ಹೊಸದು, ಇದು ನಾವು ಇಷ್ಟು ದಿವಸ ನೋಡಿರಲಿಲ್ವಲ್ಲ ಅಂತ ಆಶ್ಚರ್ಯಪಡ್ತೀರಿ. ಅಂತಹ ಲೋಕವನ್ನು ಸೃಷ್ಟಿಸಿದ್ದಾರೆ. ಅದರ ವತಿಯಿಂದ ಈ ಪ್ರಶಸ್ತಿ ಪ್ರದಾನವಾದ. ತಾಯಿ ಬೇರು ಕ್ರಿಸ್ತಶಕ 2ನೇ ಶತಮಾನದ ವೇಳೆಗಾಗಲೇ ಜಾನಪದ ಅದು ಸಾಹಿತ್ಯದಲ್ಲಿ ವಿಶಿಷ್ಟವಾದ ಸ್ಥಾನ ಪಡೆದಿತ್ತು. ನಾನು ಜಾನಪದದ ಒಂದು ಸ್ಥಾನ ಹೇಗೆ ಕೊಟ್ಟಿದ್ರು ಅನ್ನೋದಕ್ಕೆ 2ನೇ ಶತಮಾನದ ಒಂದು ಪ್ರಾಕೃತ ಕಾವ್ಯದ ಕವಿ ಹೇಳ್ತಾನೆ. ಅವನು ಕಥೆಗಳು, ಜಾನಪದ ಕಥೆಗಳು ಎಷ್ಟು ಪ್ರಕಾರದಲ್ಲಿ ವಿಂಗಡಿಸ್ಕೊಳ್ಬೇಕು ಅಂದರೆ, ಚೋರ ಕಥೆ ಇದು ಪ್ರಾಕೃತದಲ್ಲಿ, ಅತ್ತಕಃ, ಚೋರಕಃ, ರಾಯಕಃ, ಜನವಯಕಃ ಅಂತ ಇದೆ. ಅದನ್ನು ನಾನು ಹೇಳ್ತೀನಿ, ಇಂದು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಒಂದು ಅದು ಇತ್ತಿಕಃ, ಇತ್ತಿ ಅಂದರೆ ಸ್ತ್ರೀ. ಸಂಸ್ಕೃತದ ಸ್ತ್ರೀ ಎನ್ನುವುದು ಅದು ಪ್ರಾಕೃತದಲ್ಲಿ ಇತ್ತಿಯಾಗಿದೆ, ಆಮೇಲೆ ತೀ ಆಗಿದೆ, ಆಮೇಲೆ ಈ ಆಗಿದೆ. ಅರಸ ಪುಲ್ಲಿಂಗ, ಅರಸಿ ಸ್ತ್ರೀಲಿಂಗ. ಅರಸಿ ಯಾಕಾಯಿತು? ಅರಸನಿಗೆ ಈ ಸೇರಿದಾಗ ಅದು ಅರಸಿ ಆಯಿತು. ಆ ಈ ಯಾವುದು ಅಂದರೆ ಪ್ರಾಕೃತದ ಸ್ತ್ರೀ, ಸಂಸ್ಕೃತದ ಸ್ತ್ರೀ ಎನ್ನುವುದು ಇತ್ತಿಯನ್ನಾಗಿ, ಇತಿಯಂತಾಗಿ, ಈ ಆಗಿ ಇಂಥ ವ್ಯತ್ಯಾಸ ಪಡ್ಕೊಂಡು ಬಂದಂಥದ್ದು. ಹಾಗೆ ಅಂತಹ ಜಾನಪದ ಲೋಕದಲ್ಲಿ ಕಥೆಗಳಿಗೆ ಮೊದಲನೇ ಪ್ರಧಾನ ಯಾವುದು ಕೊಟ್ಟರು ನಮ್ಮ ಜಾನಪದರು ಅಂದರೆ ಸ್ತ್ರೀಗೆ. ಈಗ ರಾಗ ಬೀಸೋ ಕಲ್ಲೇ ಐತಲ್ಲ, ಅಯ್ಯೋ ನಮ್ಮ ಮನೆಯಲ್ಲೇ ಇತ್ತು ರಾಗಿ ಬೀಸೋ ಕಲ್ಲು ಬಂದು, ಆಮೇಲೆ ಭತ್ತ ಕುಟ್ಟೋದು, ಒನಕೆಯಿಂದ ಹಿಡ್ಕೊಂಡೋದು, ಆ ಕಡೆ ಒಬ್ಬರು ಈ ಕಡೆ ನಿಂತ್ಕೊಂಡು ಒಬ್ಬರು ಎತ್ತೋದು ಕುಟ್ಟೋದು. ಅಂತಹ ಭತ್ತ ತಿಂದಿದ್ದಕ್ಕೇ, ಅಂತಹ ಕುಟ್ಟಿದ ಭತ್ತದ ಅನ್ನ ತಿಂದಿದ್ದರಿಂದ ನನಗೆ 89 ವರ್ಷದಲ್ಲಿ ಹಿಂಗಿರೋಕ್ಕೆ ಸಾಧ್ಯವಾಯಿತು. ಇದಾದ ಎಲ್ಲ ಬೆಳ್ಳಗೆ ಮಾಡಿ ಅದರ ಪಾಲಿಶು, ಅದರ ಅನ್ನಾಂಗ ಎಲ್ಲ ಕಿತ್ತಾಕ್ಬಿಟ್ರೆ ಅದು ಹೋಗೋವನ್ನ ಹಿಂಗೆ ನಡಿಬೇಕಾಗತ್ತೆ. ಇರಲಿ, ನಾನು ಹೇಳೋದೇನೆಂದರೆ ಆ ಪರಂಪರೆಯಲ್ಲಿ ಇದ್ದದ್ದು ಜಾನಪದ ಹಳ್ಳಿಯಲ್ಲಿ ಹಾಗೆ ಕುಟ್ತಾಯಿದ್ರು ಭತ್ತನ, ತಿರುಗ್ತಾಯಿದ್ದು ರಾಗಿ.
ಉಗಿದಾವ ನಮ್ಮ ಅದು ಉಳಿದಾವ ನಮ್ಮ ಹಾಡು ಮುಗಿದಾವ ಕಾಳು ಅಂತೇಳಿ ಹಾಡು ಬರುತ್ತಲ್ಲ, ಹಾಗೆ ಬೆಳಗಾಗ ನಾನೆದ್ದು ಯಾರ ನೆನೆಯಲ್ಲಿ ಇಂತಿನ ತಾಯಿ ಎಳ್ಳು ಜೀರಿಗೆ ಇದೆಲ್ಲ. ಆ ಪರಂಪರೆಯ ಕಥೆಯಲ್ಲಿ ಶಿಖರಪ್ರಾಯವಾದ ಯಾವುದು ಅಂದರೆ ಮಹಿಳೆಗೆ ಜಾನಪದರು ನೋಡಿ ಮೊದಲು ಕಥೆಯನ್ನು ಹೇಳುವಾಗ ಮಹಿಳೆಗೆ, ತಾಯಿಗೆ, ಅಮ್ಮನಿಗೆ ಸ್ಥಾನ ಕೊಟ್ಟು ಇತ್ತಿಕಹ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಕಥೆಗಳು. ಆಮೇಲೆ ರಾಯಕಃ ಅಂದರೆ ರಾಜ, ಅರಸ, ರಾಜರಿಗೆ ಸಂಬಂಧಪಟ್ಟ ಕಥೆಗಳು. ಚೋರಕಃ ಕಳ್ಳರು, ಅಯ್ಯಪ್ಪ ಅವ್ರನ್ನ ಕುರಿತು ಎಷ್ಟೊಂದು ಕಥೆಗಳಿವೆ. ಕಳ್ಳರಕ್ಕಲ್ಲೇ ಒಬ್ಬ ರಾಣಿ ಒಬ್ಬಳು ಕತೆ ಬರುತ್ತೆ ಅದರಲ್ಲಿ ಅದ್ಭುತವಾಗಿ. ಅವಳು 400 ಜನ ಕಳ್ಳರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಅವಳು ಕತೆ ಬರುತ್ತೆ. ಆಮೇಲೆ ಜನಮಯಕಃ ಜನಪದರ ಕಥೆಗಳು ಇರ್ತಕ್ಕಂಥದ್ದು. ಹೀಗೆ ಇಷ್ಟು ಪ್ರಾಚೀನವಾದ ಕಥಾ ಪರಂಪರೆಯನ್ನು ವಿಂಗಡಿಸಿಕೊಂಡಿರ್ತಕ್ಕಂಥದ್ದನ್ನೆಲ್ಲ ಅಧ್ಯಯನ ಮಾಡುವುದಕ್ಕಾಗಿ ಮೈಸೂರು ವಿಶ್ವವಿದ್ಯಾಲಯದ ಮೊಟ್ಟಮೊದಲನೇ ಬಾರಿಗೆ ಒಂದು ಜವರೇಗೌಡರು, ಹಾಮಾನಾಯಕರು, ಜಿಶಂ ಪರಮಶಿವಯ್ಯ ಇವರೆಲ್ಲರೂ ಸೇರಿಕೊಂಡು ಪ್ರಯತ್ನಪಟ್ಟ ಪರವಾಗಿ ಜಾನಪದ ವಿಶ್ವವಿದ್ಯಾಲಯದ ಮೆಟ್ಟಿಲು ಹತ್ತೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆಮೇಲೆ ಇವೆಲ್ಲದರ ಮಹತ್ವವನ್ನು ಮನಗಂಡಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಅತ್ಯಂತ ಪ್ರಮುಖವಾದ ವಿಭಾಗ ಅಂದರೆ ಜಾನಪದ ವಿಭಾಗ ಆಗಿದೆ. ಅಷ್ಟೇ ಅಲ್ಲ, ಇಡೀ ದೇಶ ಬೇರೆ ಬೇರೆ ಫಿನ್ಲೆಂಡು ಬೇರೆ ಬೇರೆ ದೇಶದಲ್ಲೂ ಇದೆ. ಆದರೆ ಇಡೀ ಜಗತ್ತಿನಲ್ಲಿ ಮೊಟ್ಟಮೊದಲನೇ ಬಾರಿಗಾಗಿ ಜಾನಪದಕ್ಕೊಂದು ವಿಶ್ವವಿದ್ಯಾನಿಲಯ ಪ್ರಾರಂಭವಾದದ್ದು ನಮ್ಮ ಕರ್ನಾಟಕದಲ್ಲಿ. ನಮ್ಮ ಸರ್ಕಾರ ಜಾನಪದ ವಿಶ್ವವಿದ್ಯಾನಿಲಯ ಕೂಡ ಎಲ್ಲ ಮಾಡಿದರು. ಇಂತಹ ಈ ಹಿನ್ನೆಲೆಯಲ್ಲಿ ಜಾನಪದ ಅಂದರೆ ನಮ್ಮ ಹಾಡು, ನಮ್ಮ ಗೀತೆಗಳು, ನಮ್ಮ ಕತೆ, ನಮ್ಮ ಸುಖ ದುಃಖಗಳನ್ನು ಶತಮಾನಗಳ ಹಾಸಿನಲ್ಲಿ ನಮ್ಮ ಜನ ಅದನ್ನು ಹಾಡಿನ ಮೂಲಕ, ಕಥೆಯ ಮೂಲಕ, ಒಗಟಿನ ಮೂಲಕ ನಾನಾ ರೂಪಗಳಲ್ಲಿ ಅದನ್ನೆಲ್ಲ ಪ್ರಕಟಿಸಿದ್ದಾರೆ. ಅದರಲ್ಲಿ ಒಂದು ವಿಭಾಗವಾದಂತಹ ಕಿನ್ನರಿ ವಿಭಾಗವನ್ನು ಇಟ್ಕೊಂಡು ನಮ್ಮ ಗುಡ್ಡಪ್ಪ ಜೋಗಿಯವರು ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ದನ್ನು ಪರಿಗಣಿಸಿ ನಮ್ಮ ಕರ್ನಾಟಕ ಜಾನಪದ ಲೋಕ ತನ್ನ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಇವತ್ತು ಪ್ರದಾನ ಮಾಡಿದೆ. ಇದೊಂದು ಅಪರೂಪವಾದ ಐತಿಹಾಸಿಕ ಮಹತ್ವದ ಸಮಾರಂಭ ಇವತ್ತು ತಿಳ್ಕೊಳ್ಳಿ. ಏಕೆಂದರೆ ಇಷ್ಟೊಂದು ಜನ ಯುವಕರು ಈ ರವೀಂದ್ರ ಕಲಾಕ್ಷೇತ್ರದ ಇದುವರೆಗೆ ಯಾವತ್ತೂ ಭಾಗವಹಿಸಿರಲಿಲ್ಲ. ನೀವೆಲ್ಲ ಬೇರೆ ಬೇರೆ ಶಾಲಾ ಕಾಲೇಜುಗಳಿಂದ ನೀವು ಬಂದಿರತಕ್ಕಂಥವರು, ನೀವು ನಿಮ್ಮ ಬದುಕಿನಲ್ಲಿ ನಾನಾ ಸಂಗತಿಗಳನ್ನು ಓದ್ತೀರಿ, ಎಷ್ಟೆಷ್ಟೋ ಅಧ್ಯಯನ ಮಾಡ್ತೀರಿ. ಅದರಲ್ಲಿ ಜಾನಪದ ಅಧ್ಯಯನಕ್ಕೂ ಕೂಡ ಸ್ವಲ್ಪ ಪ್ರಶಸ್ತವಾದ ಸಮಯವನ್ನು ಮೀಸಲಿಟ್ಟು ನಿಮ್ಮ ಬದುಕಿಗೆ ಒಂದು ಕಾಂತಿಯನ್ನು, ಒಂದು ಚೆಲುವನ್ನು, ಕೆಲವು ಕಥೆಗಳು ಓದ್ತಾ ಇದ್ದರೆ ಅದು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಲಿದಾಡಬೇಕು, ಒಬ್ಬನೇ ನಗಬೇಕು ಅಂಥ ಕಥೆಗಳಿವೆ. ಒಬ್ಬನೇ ಮೆಲುಕು ಹಾಕಬೇಕು, ಎಂಥ ಲೋಕ ಇದೆ ಅಂತ ನಾವು ಬೆರಗುಗಣ್ಣಿನಿಂದ ಈ ಲೋಕವನ್ನು ನೋಡುವುದಕ್ಕೆ ಒಂದು ಕಣ್ಣು ಕೊಡುತ್ತೆ, ಅರ್ಥ ಮಾಡಿಕೊಡೋಕ್ಕೆ ಒಂದು ಹೃದಯ ಕೊಡುತ್ತೆ. ಇವೆಲ್ಲವೂ ಇರುವ ಜಗತ್ತು ಜಾನಪದ ಜಗತ್ತು. ಕರ್ನಾಟಕ ಜಾನಪದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಮಾರಂಭ ಮತ್ತು ಪ್ರಶಸ್ತಿ ಅಂದರೆ ಇವತ್ತು ಪ್ರಧಾನವಾಗಿರ್ತಕ್ಕಂತಹ ನಮ್ಮ ಬೋರ್ಲಿಂಗಯ್ಯನ ನೇತೃತ್ವದಲ್ಲಿ ಈಗ ಜಾನಪದ ಲೋಕ ಅದು ಹೊಸ ದಿಕ್ಕಿನತ್ತ ಹೆಜ್ಜೆ ಆಗ್ತಾಯಿದೆ. ಇದುವರೆಗೆ ನಮ್ಮ ಭಾರತದಲ್ಲಿ 2 ಸಂಸ್ಥೆಗಳಿಗೆ ಮಾತ್ರ ಈ ಯುನೆಸ್ಕೋ ಅವರು ಅದಕ್ಕೆ ಒಂದು ಪರಿಗಣನೆ ಮಾಡಿ ಒಂದು ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ನಮ್ಮ ಕರ್ನಾಟಕ ಜಾನಪದ ಲೋಕ ಮತ್ತು ಇಡುಗುಂಜಿ ಅಂತೇಳಿ, ಇಡುಗುಂಜಿಯ ಯಕ್ಷಗಾನ ಇದಕ್ಕೆ ಸಂಬಂಧಪಟ್ಟಿದ್ದು. ಇವೆರಡಕ್ಕೂ ಅಂತಹ ಒಂದು ಮನ್ನಣೆ, ಗೌರವ ಪ್ರಾಪ್ತವಾಗಿದೆ. ನಾನು ಹೇಳಬೇಕಾದ ಮಾತು ಅಂತಂದರೆ, ಇದಕ್ಕೆ ಅವರೇನೋ ಕೊಟ್ಟಿದ್ದರಿಂದ ಇದಕ್ಕೆ ಗೌರವ ಬಂತು ಅಂತಲ್ಲ, ಇದಕ್ಕೆ ಕೊಟ್ಟಿದ್ದರಿಂದ ಆ ಯುನೆಸ್ಕೋಗೊಂದು ಗೌರವ ಬಂತು ಅಂತ ನಾವು ಪರಿಗಣಿಸಬೇಕು. ಇಂಥ ಈ ಸಮಾರಂಭದಲ್ಲಿ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರೋದು ನನಗೆ ಒಂಥರ ಇಂಟ್ರಾವೀನಸ್ ಇಂಜೆಕ್ಷನ್ ಕೊಟ್ಟಂಗಾಗಿದೆ. ನನಗೊಂದು ಚೈತನ್ಯ ಬಂದಿದೆ. ಈ ಚೈತನ್ಯಕ್ಕೆ ಕಾರಣರಾದಂಥ ಈ ಸಭೆಗೆ ನಮ್ಮ ಜಾನಪದ ಲೋಕದ ಯಜಮಾನರಾದಂಥ ಚಿ ಬೋರ್ಲಿಂಗಯ್ಯನವರಿಗೆ ನನ್ನ ಕೃತಜ್ಞತೆಯನ್ನು ಹೇಳ್ತಾ, ಇವತ್ತು ಈ ಪ್ರಶಸ್ತಿಗೆ ಪಾತ್ರರಾದಂತಹ ಗುಡ್ಡಪ್ಪ ಜೋಗಿಯವರಿಗೆ ಈಗ 72 ವರ್ಷ ಅವರಿಗೆ ದೀರ್ಘ ಆಯಸ್ಸು ಇದ್ದು ಈ ಜಾನಪದ ಲೋಕದ ಸತ್ವವನ್ನು
ಮಹತ್ವವನ್ನು ಲೋಕಕ್ಕೆ ಇನ್ನಷ್ಟು ವರ್ಷ ವಿಸ್ತರಿಸತಕ್ಕ ಆರೋಗ್ಯ ಭಾಗ್ಯ ತಮಗೆ ದೊರಕಲಿ ಅಂತ ಹಾರೈಸ್ತೀನಿ. ಸೃಷ್ಟಿಯ ವ್ಯೂಹದಲ್ಲಿ ಮರದ ತುದಿಯ ಹೂವೆಷ್ಟು ಮುಖ್ಯವೋ ಗೊಬ್ಬರವೂ ಕೂಡ ಅಷ್ಟೇ ಮುಖ್ಯ ಅಂತ ಕವಿ ಕುವೆಂಪು ಅವರು ಹೇಳಿದ್ದಾರೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಕುವೆಂಪು ಎಂದೇ ಖ್ಯಾತಿ. ಅದೇ ರೀತಿ ಹಂಪನ ಎಂದೇ ಹಂಪ ನಾಗರಾಜೆ ಅವರು ಖ್ಯಾತಿ. ಇದೀಗ ಮುಖ್ಯ ಅತಿಥಿಗಳ ನುಡಿ ಶ್ರೀಯುತ ಪ್ರೊಫೆಸರ್ ಪುರುಷೋತ್ತಮ ಬೆಳಿಮಲೆ ಅವರಿಂದ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಸುಮಾರು 40 ವರ್ಷಗಳಿಂದ ನನ್ನ ಸ್ನೇಹಿತರಾಗಿರುವ ಜಾನಪದ ಅಕಾಡೆಮಿಯ ರಿಜಿಸ್ಟ್ರಾರ್ ಆಗಿ ಕನ್ನಡ ಜಾನಪದ ಅಧ್ಯಯನಕ್ಕೆ ಮತ್ತು ಬೇರೆ ಬಗೆಯ ಕೆಲಸಗಳಿಗೆ ಒಂದು ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿವೃತ್ತರಾಗಿ ಈಗ ಟ್ರಸ್ಟ್ನ ಅಧ್ಯಕ್ಷರಾಗಿ ನೇಮಕಗೊಂಡು ಅರ್ಥಪೂರ್ಣ ಕೆಲಸಗಳನ್ನು ನಡೆಸುತ್ತಿರುವ ಸುಮಾರು 4 ದಶಕಗಳ ಗೆಳೆಯ ಪ್ರೊಫೆಸರ್ H. ಬೋರ್ಲಿಂಗೆ ಅವರೇ, ಒಂದು ದೊಡ್ಡ ಪರಂಪರೆಯನ್ನು, ಅರ್ಜುನ ಜೋಗಿ ಪರಂಪರೆ, ಇವತ್ತು ನಮ್ಮ ಮುಂದೆ ಗುಡ್ಡಪ್ಪ ಜೋಗಿ ಅವರು ಇದ್ದಾರೆ. ಅವ್ರು ಬರೀ ಹಾಡುಗಾರ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ಅವರು ಹಾಡುಗಾರ ಹೌದು, ಮತ್ತು ಅರ್ಜುನ ಜೋಗಿ ಎಂಬ ಒಂದು ದೊಡ್ಡ ಕಥನ ಪರಂಪರೆಯ ಪ್ರತಿನಿಧಿ ಕೂಡ ಹೌದು. ಹಾಗಾಗಿ ಇವತ್ತು ಅವರಿಗೆ ಸಂದ ಸನ್ಮಾನ ಏನಿದೆ ಅದು ಗುಡ್ಡಪ್ಪ ಜೋಗಿ ಅವರಿಗೆ ಮಾತ್ರ ಅಲ್ಲ, ಅವರು ಪ್ರತಿನಿಧಿಸುವ ಒಂದು ಅತಿ ದೊಡ್ಡ ಜೋಗಿ ಅರ್ಜುನ ಜೋಗಿ ಪರಂಪರೆಗೆ ಕೂಡ ಹೌದು ಅಂತ ಮಹಾನ್ ಕಲಾವಿದರೆ, ಟ್ರಸ್ಟಿ ಶ್ರೀ ಆದಿತ್ಯ ಅವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಮಹನೀಯರೇ ಮತ್ತು ವಿದ್ಯಾರ್ಥಿಗಳೇ, ಒಂದು 2 ಭಾಳ ಮಹತ್ವದ ವಿಷಯಗಳನ್ನು ಈಗಾಗಲೇ ನಮ್ಮ ಹಿರಿಯರಾದ ಹಂಪನ ಅವರು ಹೇಳಿದ್ದಾರೆ. HL ನಾಗೇಗೌಡರನ್ನ ನನಗೆ ವೈಯಕ್ತಿಕವಾಗಿ ಗೊತ್ತಿತ್ತು. ನಾನು MA ಮಾಡಿ ಸುಳ್ಯದಲ್ಲಿ ಲೆಕ್ಚರ್ ಆಗಿ ಸೇರಿದಂದಿನಿಂದ ಅವರ ಜೊತೆ ನಮಗೆ ನಿರಂತರವಾದ ಒಂದು ಸಂಪರ್ಕ ಇತ್ತು. ಮಂಗಳೂರಿನಲ್ಲಿ ಅವರು DC ಆಗಿದ್ದರು. ಇಲ್ಲಿ ಹೆಂಗೆ ಜಾನಪದ ಟ್ರಸ್ಟನ್ನು ಅವರು ಕಟ್ಟಿದ್ರು, ಮಂಗಳೂರಿನಲ್ಲಿ ಸೀಮಂತಿಬಾಯಿ ಮೆಮೋರಿಯಲ್ ಮ್ಯೂಸಿಯಮನ್ನು ಕೂಡ ಅವರೇ ಕಟ್ಟಿದರು. ಅವರು DC ಆದ್ದರಿಂದ ಅವರಿಗೆ ಕೆಲವು ಲಾಭಗಳು ಕೂಡ ಇತ್ತು. ಅಂದರೆ ಹಳ್ಳಿಗೆ ಹೋಗಿ ಯಾವುದಾದ್ರು ವಸ್ತು ಹಾಳಾಗ್ತಾ ಇದ್ದರೆ ಇದನ್ನು ಮ್ಯೂಸಿಯಮ್ಗೆ ಕೊಡು ಅಂದರೆ ಜನ ಕೊಡ್ತಾಯಿದ್ರು, ಹೆದರಿ. DC ಅಲ್ವ ಅವರು, ಹಾಗೆ. ಆಮೇಲೆ ನೋಡ್ಲಿಕ್ಕೆ ಕೂಡ ಅಜಾನುಬಾಹು, ಪಕ್ಕನೆ ಹೋಗಿ ಮಾತಾಡುವ ಧೈರ್ಯ ನಮಗೆ ಯಾರಿಗೂ ಬರ್ತಿರಲಿಲ್ಲ. ಆದರೆ ಅವರ ಒಳಗೊಬ್ಬ ಮಗು ಇದ್ದ. ಅವರ ಭವ್ಯ ದಿವ್ಯ ಆಕಾರದ ಒಳಗಡೆ ಒಂದು ಮಗು ಕುಳಿತಿದ್ದ. ಆ ಮಗು ಆ ಜಾನಪದವನ್ನು ಬೆಳೆಸುವ ಒಂದು ದೃಷ್ಟಿಕೋನವನ್ನು ಅವರಿಗೆ ಕೊಟ್ಟಿತ್ತು. 1915ರಲ್ಲಿ ಜನಿಸಿದ ಅವರು 2005ರಲ್ಲಿ ತೀರಿಕೊಂಡಾಗ ಸುಮಾರು 90 ವರ್ಷ ಬದುಕಿದ್ರು. ಒಂದು ಸುದೀರ್ಘವಾದ ಪಯಣದಲ್ಲಿ 1960ರಷ್ಟು ಹಿಂದೆಯೇ ಅವರು IAS ಮಾಡಿ ಕೆಲಸಕ್ಕೆ ಸೇರಿದರು. ವಿದ್ಯಾರ್ಥಿಗಳಿರೋದ್ರಿಂದ ಹೇಳ್ತಾ ಇರೋದು ನಾನು. ಅವರು ಬೇರೆ ಉದ್ಯೋಗದಲ್ಲಿ ಇದ್ದಾಗಲೂ ಕೂಡ ನಾನು IAS ಆಗಬೇಕು ಎಂಬ ಒಂದು ಉದ್ದೇಶದಿಂದ 1960ರಷ್ಟು ಹಿಂದೆಯೇ ಅವರು ಅದಕ್ಕೆ ಸೇರಿದರು. ಆಮೇಲೆ 79ರಲ್ಲಿ ಈಗ ಏನು ರಾಮನಗರದಲ್ಲಿ ಇರುವ ಬಹುಶಃ ಕರ್ನಾಟಕದ ಏಕೈಕ ಮತ್ತು ಅತ್ಯುತ್ತಮವಾದ ಜಾನಪದ ವಸ್ತು ಸಂಗ್ರಹಾಲಯ ಇದ್ದರೆ ಅದು ರಾಮನಗರವೇ. ಮತ್ತು ಕರ್ನಾಟಕ ಸರ್ಕಾರ ಅದಕ್ಕೆ ಎಲ್ಲ ರೀತಿಯಿಂದಲೂ ಗರಿಷ್ಠ ಸಹಾಯವನ್ನು ಕೊಡಲೇಬೇಕು. ಯಾಕಂದರೆ ಅದು ಒಂದೇ ಇರೋದು ನಮ್ಮ ಹತ್ರ. ಈಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಜಾನಪದ ವಸ್ತು ಸಂಗ್ರಹಾಲಯ ಇದೆ. ಕ್ಯಾತನಹಳ್ಳಿ ರಾಮಣ್ಣ ಮೊದಲಾದವರೆಲ್ಲ ತಿಪ್ಪೇಸ್ವಾಮಿಯವರು ಅದನ್ನು ಬೆಳೆಸಿದರು. ಜಿ ಶಂಪ ಹಳ್ಳಿಗಳಿಗೆ ಹೋದರು. ಅಲ್ಲಿ ಇಲ್ಲಿ ನಾವು ಕೂಡ ಅವ್ರ ಜೊತೆ ಹೋಗಿ ವಸ್ತು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅನೇಕರ ಸಹಾಯದಿಂದ ಆ ಮ್ಯೂಸಿಯಂ ಬೆಳೆಯಿತು. ಆದರೆ ಈಗ ಆ ಮ್ಯೂಸಿಯಂ ನೋಡೋ ಬೇಸರ ಆಗ್ತದೆ ನಮಗೆ. ಯಾಕೆಂತಂದರೆ ಆ ಕಟ್ಟಡ ಅರಮನೆಯ ಒಳಗಡೆ ಜಾಗ ಕೊಟ್ಟರು ಆ ಮ್ಯೂಸಿಯಮ್ಗೆ. ಆ ಅರಮನೆ ಬೀಳ್ತಾ ಇದೆಯಲ್ಲ, ಅರಮನೆ ಸೋರ್ತಾ ಇದೆಯಲ್ಲ, ಆ ಗೋಡೆಗಳೆಲ್ಲ ಬಿರುಕು ಬಿಡ್ತಾ ಇದೆಯಲ್ಲ, ಆ ಅರಮನೆಯನ್ನು ರಿಪೇರಿ ಮಾಡಿ ಆ ಮ್ಯೂಸಿಯಮನ್ನು ಉಳಿಸಿಕೊಳ್ಳೋದಕ್ಕೆ ನಮಗೆ ಆಗಲಿಲ್ಲ. ಕೊನೆಗೆ ಖಾಸಗಿ ಅವರು ಇನ್ಫೋಸಿಸ್ ಫೌಂಡೇಶನ್ ಅವರು ಅದು 15 ಕೋಟಿ ರೂಪಾಯಿ ಕೊಟ್ಟು ಆ ಮ್ಯೂಸಿಯಮನ್ನು ಈಗ ರಿಪೇರಿ ಮಾಡ್ತಾ ಇದ್ದಾರೆ. ಅಂದರೆ ನಮಗೆ ನಮ್ಮ ಅತ್ಯಮೂಲ್ಯ ಸಂಗ್ರಹಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಆಗ್ತಾ ಇಲ್ಲ, ಸರ್ಕಾರಗಳಿಗೂ ಆಗ್ತಾ ಇಲ್ಲ. ಯಾಕಂದರೆ ಸರ್ಕಾರದ ಆದ್ಯತೆಗಳು ಬದಲಾಗ್ತಾ ಇರ್ತವೆ. ಅವು ಯಾವುದೋ ಒಂದು ಸಂಸ್ಥೆಗೆ ನಿರಂತರವಾಗಿ ಕೊಟ್ಟು ಆ ಥರ ಇರೋದಿಲ್ಲ. ಅದು ನಮ್ಮ ರಾಜಕಾರಣ ಗೊತ್ತಿರುವವರಿಗೆ ಅದರ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಈ ಆದ್ಯತೆಗಳು ಬದಲಾಗ್ತಾ ಹೋದಾಗ ಈ ಥರದ ಸಂಸ್ಥೆಗಳು ಹಿಂದೆ ಬಿದ್ದು ಬಿಡ್ತವೆ. ಸೊ ಇಂಥ ಒಂದು ಕಠಿಣ ಸಂದರ್ಭದಲ್ಲಿಯೂ ಕೂಡ ಯಾವುದೇ ತೊಂದರೆಗೆ ಒಳಗಾಗದೆ ಆ ಒಂದು ಜಾನಪದ ಟ್ರಸ್ಟನ್ನು ಬೆಳೆಸಿಕೊಂಡು ಬಂದಿರುವ ಟ್ರಸ್ಟಿಗಳು, ಅವರ ಮನೆತನದವರು, HL ನಾಗೇಗೌಡರ ಮಗಳು ಇಂದಿರಾ ಅವರ ಜೊತೆ ನನಗೆ ನೇರವಾದ ಸಂಪರ್ಕ ಇತ್ತು.
ಅವರಿಗೆ ನಿಜವಾಗಲೂ ನಮ್ಮ ಕನ್ನಡಿಗರು ನೀವೆಲ್ಲರೂ ಕೂಡ ಕೃತಜ್ಞರಾಗಿರಬೇಕು. ಯಾಕಂದರೆ ಒಂದು ಜೀವಂತವಾದ ವಸ್ತು ಸಂಗ್ರಹಾಲಯವನ್ನು ಅವರು ನಮ್ಮ ಮುಂದೆ ಉಳಿಸಿದ್ದಾರೆ ಮತ್ತು ಮುಂದೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬೋರ್ಲಿಂಗೇನವರು ಅದರ ಚಾರ್ಜ್ ತಗೊಂಡ ಕೂಡಲೇ ಅದಕ್ಕೆ ಯುನೆಸ್ಕೋ ಮಾನ್ಯತೆ ಕೂಡ ಬಂತು. ಸ್ವಲ್ಪ ಲಕ್ಕಿ ಮನುಷ್ಯ ಅವರು. ಅವರ ಆ ಲಕ್ಕಿ ಏನಿದೆ ಅದು ಇನ್ನೂ ಕೂಡ ಮುಂದುವರೆದು ಟ್ರಸ್ಟ್ ಇನ್ನೂ ಕೂಡ ಬೆಳೀಲಿ. ನಾಗೇಗೌಡರ ಬಗ್ಗೆ ಒಂದು ಮಾತು ಇಲ್ಲಿ ವಿದ್ಯಾರ್ಥಿಗಳಿರೋಂದ್ರೆ ಹೇಳ್ತೇನೆ. ಅವರು 40 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕಾದಂಬರಿ ಬರೆದಿದ್ದಾರೆ. ಅವರ ದೊಡ್ಡ ಮನೆ ಕಾದಂಬರಿ ನೋಡಿ. ಕುವೆಂಪು ಅವರ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳಲ್ಲಿ ಕಾನೂರು ಹೆಗ್ಗಡತಿಯನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ಆ ಮಾದರಿಯಲ್ಲಿ ರಚಿತವಾದ ಇನ್ನೊಂದು ಕೃತಿ ಕನ್ನಡದಲ್ಲಿದ್ದರೆ ದೊಡ್ಡ ಮನೆ. ಅದು ಗ್ರಾಮಾಯಣ ಅಂತ ರಾವ್ ಬಹದ್ದೂರ್ ಒಂದು ಕಾದಂಬರಿ ಬರೆದರು. ಉತ್ತರ ಕರ್ನಾಟಕದ ಒಂದು ಮನೆತನದ ಕಥೆ ಅದು. ಇತ್ತೀಚೆಗೆ ರಾಘವೇಂದ್ರ ಪಾಟೀಲರು ಅಂಥದೇ ಒಂದು ಮನೆತನದ ಕಾದಂಬರಿಯನ್ನು ಬರೆದರು. ಕಾರಣಾಂತರಗಳಿಂದ ವಿಮರ್ಶಕರ ಅವಜ್ಞೆಯೋ ಅಥವಾ ಇತ್ತೀಚಿನ ಮಕ್ಕಳು ಓದ್ತಾ ಇಲ್ಲವೋ ಅಥವಾ ವಿಶ್ವವಿದ್ಯಾಲಯಗಳ ಕನ್ನಡ ವಿಭಾಗಗಳು ತಮಗೆ ತಾವೇ ಔಟ್ಡೇಟ್ ಆಗ್ತಾ ಇದ್ದವೋ ಏನೋ ಗೊತ್ತಿಲ್ಲ, ನಾಗೇಗೌಡರ ಸಾಹಿತ್ಯ ಕೃತಿಗಳ ಬಗ್ಗೆ ಬೃಹತ್ ಮಟ್ಟದ ಮುಖ್ಯ ರೀತಿಯಲ್ಲಿ ಚರ್ಚೆಗಳೇ ಆಗ್ತಾ ಇಲ್ಲ. ಹಾಗಾಗಿ ದೊಡ್ಡ ಮನೆ ಮರೆತು ಬಿಟ್ಟಿದ್ದೇವೆ. ಎಷ್ಟೊಳ್ಳೆ ಕಾದಂಬರಿ, ದೊಡ್ಡ ಮನೆ ಮರೆತು ಬಿಟ್ಟಿದ್ದೇವೆ ನಾವು. ಸೊನ್ನೆಯಿಂದ ಸೊನ್ನೆಗೆ ಅಂತ ಇನ್ನೊಂದು ಕಾದಂಬರಿ ಬರೆದಿದ್ದಾರೆ. ನವ್ಯ ಮಾದರಿಯ ಕಾದಂಬರಿ, ಅದು ತುಂಬ ಒಳ್ಳೆಯ ಕಾದಂಬರಿ. ಅದು 3 ಕಾದಂಬರಿಗಳ ಬಗ್ಗೆ ಯಾಕೆ ಕನ್ನಡ ವಿಮರ್ಶೆ ಹೆಚ್ಚು ಮಾತಾಡ್ತಾ ಇಲ್ಲ, ಸೆಮಿನಾರ್ಗಳಾಗ್ತಾ ಇಲ್ಲ, ಮೌನವಾಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನೀವು ವಿದ್ಯಾರ್ಥಿಗಳು ಇರೋದರಿಂದ ಹೇಳ್ತಾ ಇದ್ದೀನಿ, ಆ ಕಾದಂಬರಿಗಳನ್ನು ನಾವು ಓದಬೇಕು. ಈಗಾಗಲೇ ಹಂಪನವರು ಹೇಳಿದ ಹಾಗೆ ಪ್ರವಾಸಿ ಕಂಡ ಇಂಡಿಯಾ ನೋಡಿ, ಭಾರತ ದೇಶದ ಒಂದು ಭೌಗೋಳಿಕ ಪರಿಸ್ಥಿತಿ, 3 ಕಡೆ ಕಡಲು, ಆಮೇಲೆ ಆ ಕಡೆ ಸಿಂಧೂ ನದಿಯಿಂದ ಆ ಕಡೆ ಬರಲಿಕ್ಕೆ ಖೈಬರ್ ಬೋಲಾನ್ ಕಣಿವೆ, ಈ ಆಯಕಟ್ಟಿನ ಒಂದು ಊರಿಗೆ ಭಾಳ ಶತಮಾನಗಳಿಂದ ಜನಗಳು ಬರ್ತಾ ಇದ್ದರು. ಬಂದವರು ದೇಶದಲ್ಲಿ ಕೆಲವರು ನೆಲೆ ನಿಂತರು, ಕೆಲವರು ಇಲ್ಲಿಯ ಹುಡುಗಿಯರನ್ನು ಮದುವೆಯಾಗಿ ಕರ್ಕೊಂಡು ಹೋದರು, ಕೆಲವರು ಸ್ವಲ್ಪ ಕಾಲ ನಿಂತು ವಾಪಸ್ ಹೋದರು, ಕೆಲವರು ಇಲ್ಲೇ ಸಮಾಧಿ ಆದರು. ಅದೊಂದು ದೊಡ್ಡ ಚರಿತ್ರೆ ಅದು. ಹಾಗೆ ಬಂದವರು ಈ ಭಾರತದ ಮೇಲೆ ಏನು ಬರೆದಿದ್ದಾರೆ ಎಂಬುದನ್ನು ಸಂಗ್ರಹಿಸುವುದೇ ಒಂದು ದೊಡ್ಡ ಕೆಲಸ. ಅದು ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದ ಕೆಲಸ, ಒಂದು ದೊಡ್ಡ ಸಂಸ್ಥೆ ಮಾಡಬೇಕಾದಂಥ ಕೆಲಸ. DC ಕೆಲಸ ಮಾಡ್ತಾ ಎಚ್.ಎಲ್. ನಾಗೇಗೌಡರು ಆ ಕಾಲದಿಂದ, ಟಾಲಮಿಯ ಕಾಲದಿಂದ ಭಾರತಕ್ಕೆ ಬಂದಂಥ ವಿದೇಶಿ ಪ್ರವಾಸಿಗರನ್ನು ಪತ್ತೆ ಹಚ್ಚಿ ಅವರು ಬೇರೆ ಬೇರೆ ಭಾಷೆಯಲ್ಲಿ ಬರೆದಿರೋದನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿಸಿ ಅಲ್ಲಿಂದ ಅದನ್ನು ಕನ್ನಡಕ್ಕೆ ತಂದು 8 ಸಂಪುಟಗಳನ್ನು ಕೊಟ್ಟರಲ್ಲ, ಅತ್ಯಂತ ದೊಡ್ಡ ಕೊಡುಗೆ ಕನ್ನಡಕ್ಕೆ. ಕನ್ನಡ ಭಾಷೆ ಇವತ್ತು ಶ್ರೀಮಂತವಾಗಿದೆ, ನಾವೆಲ್ಲರೂ ಆ ಶ್ರೀಮಂತ ಪರಂಪರೆಯ ವಾರಸುದಾರರು ಅಂತ ಹೇಳಿಕೊಳ್ಳುವುದಕ್ಕೆ, ಹೆಮ್ಮೆ ಪಡುವುದಕ್ಕೆ ಕಾರಣವಾಗಿದ್ದರೆ ಅದು ಪ್ರವಾಸಿ ಕಂಡ ಇಂಡಿಯಾ ಸಂಪುಟ, 8 ಸಂಪುಟ. ಆ ಕಾರಣಕ್ಕಾದರೂ ನಾವು ಎಚ್.ಎಲ್. ನಾಗೇಗೌಡರನ್ನು ನಿರಂತರವಾಗಿ ಸ್ಮರಿಸಿಕೊಳ್ಬೇಕು. ಇವತ್ತಿಗೂ ಕೂಡ ನಮಗೆ ಆ ಮೂಲ ಕೃತಿಗಳು ಸಿಗ್ತಾ ಇಲ್ಲ. ಪರ್ಷಿಯಾದಲ್ಲಿ ಸಿಗ್ತವೆ, ಅರೇಬಿಕ್ನಲ್ಲಿ ಸಿಗ್ತವೆ, ಪೋರ್ಚುಗೀಸ್ನಲ್ಲಿ ಸಿಗ್ತವೆ, ಯುರೋಪಿನ ಬೇರೆ ಬೇರೆ ಭಾಷೆಗಳಲ್ಲಿ ಸಿಗ್ತವೆ. ಇದೆಲ್ಲವನ್ನು ಹೇಗೆ ತಂದರು ಎಂಬುದೇ ಒಂದು ವಿಸ್ಮಯಕರವಾದಂಥ ಕೆಲಸ. ಹಾಗಾಗಿ ಅವರು ಮಾಡಿದ ಕೆಲಸ. ಈಗಾಗಲೇ ಹಂಪನ ಅವರು ಹೇಳಿದಾಗೆ ಬೆಟ್ಟದಿಂದ ಬಟ್ಟಲಿಗೆ ಅಂತ ಕಾಫಿಯ ಬಗೆಗೆ ಅವರು ನಡೆಸಿದ ಸಂಶೋಧನೆ ತುಂಬ ಚೆನ್ನಾಗಿರುವ ಪುಸ್ತಕ. ಅಯೋವಾ ಯೂನಿವರ್ಸಿಟಿಯಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಫಿಲಿಪ್ ಲಟ್ಗೆಂಡಾರ್ಫ್ ಅಂತ ಅವರ ಹೆಸರು. ಲಟ್ಗೆಂಡಾರ್ಫ್ ಅಂತ ಅಯೋವಾ ಯೂನಿವರ್ಸಿಟಿಯಲ್ಲಿ ಅವರು ಹಿಂದಿ ಪಾಠ ಮಾಡ್ತಾಯಿದ್ರು. ನಮ್ಮ ಕನ್ನಡದ DR ನಾಗರಾಜ್ ಅವರ ಭಾಳ ಒಳ್ಳೆಯ ಫ್ರೆಂಡ್ ಅವರು. ಆ ಲಟ್ಗೆಂಡಾರ್ಫ್ ಒಂದು ಪುಸ್ತಕ ಬರೆದರು, ಟೀಯ ಮೇಲೆ. ಚಹಾ ಎಂಬುದು ಭಾರತಕ್ಕೆ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವ ಕಾಲದಲ್ಲಿ ಬಂತು, ಭಾರತೀಯರು ಚಹಾವನ್ನು ಎಷ್ಟು ಸರ್ತಿ ದಿನಕ್ಕೆ ಕುಡಿತಾರೆ, ಹೇಗೆ ಕುಡಿತಾರೆ, ಯಾವ ಬಗೆಯ ಚಹಾವನ್ನು ಕುಡಿತಾರೆ, ಮತ್ತು ಚಹಾಕ್ಕೆ ಇವತ್ತಿರುವ ಮಾರುಕಟ್ಟೆ ಏನು, ಮಾರುಕಟ್ಟೆಯ ಏರು ಬೀಳುವುಗಳೇನು, ಟಾಟಾ ಹೇಗೆ ಅದಕ್ಕೆ ಪ್ರವೇಶ, ಇದು ಇಡೀ ಚಹಾದ ಬಗೆಗಿನ ಒಂದು ದೊಡ್ಡ ಪುರಾಣವನ್ನು ಲಟ್ಗೆಂಡಾರ್ಫ್ ಒಬ್ಬರು ಬರೆದ್ರೆ, ಕಾಫಿ ಬಗೆಗಿನ ಪುರಾಣವನ್ನು ಬರೆದ ಇನ್ನೊಬ್ಬರು ಅಂದರೆ ಎಚ್.ಎಲ್. ನಾಗೇಗೌಡರು. ಇನ್ನು ಯಾರೂ ಇಲ್ಲ. ನಾವು ಕಾಫಿ ಕುಡಿಯೋ ಫೋಟೋ ಹಾಕ್ತೇವೆ ಫೇಸ್ಬುಕ್ನಲ್ಲಿ, ಬಟ್ ಆ ಕಾಫಿ ಎಲ್ಲಿಂದ ಬಂತು, ಬಾಬಾ ಬುಡನ್ಗಿರಿ ಎಂಬ ಹೆಸರು ಯಾಕೆ ಬಂತು, ಅಲ್ಲಿಗೆ ಕಾಫಿ ಬೀಜ ಯಾರು ತಂದರು, ಅಲ್ಲಿ ಬಾಬಾ ಬುಡನ್ಗಿರಿಯಲ್ಲಿ ಕಾಫಿ ಬೀಜವನ್ನು ನೆಟ್ಟ ಮೇಲೆ ಅಲ್ಲಿ ಬಾಬಾ ಬುಡನ್ಗಿರಿಯ ಸುತ್ತ ಕಾಫಿ ಬೆಳೆ ಬೆಳೆದ ಮೇಲೆ ಈಗ ಅದು ಹೇಗೆ ಬಾಬಾ ಬುಡನ್ಗಿರಿ ಅಲ್ಲ ಇನ್ಯಾವುದೋ ಒಂದು ಹಿಂದೂ ದೇವಸ್ಥಾನ ಅಂತ ಹೇಳಿ ಅಲ್ಲಿ ರಾಜಕೀಯ ಮಾಡಿ ಆ ರಾಜಕೀಯದಿಂದ ಇನ್ನು ಯಾರೋ ಚುನಾವಣೆಯಲ್ಲಿ ಗೆದ್ದು ಇವತ್ತು ಕಾಫಿ ಬೀಜವಾಗಿ ಉಳಿದಿಲ್ಲ.
ಕಾಫಿ ಬೀಜ ಒಂದು ರಾಜಕೀಯದ ಅಸ್ತ್ರವಾಗಿ ಕರ್ನಾಟಕದಲ್ಲಿ ಉಳಿದಂಥ ಸಂದರ್ಭದಲ್ಲಿ ಆ ರಾಜಕೀಯದಿಂದ ತಪ್ಪಿಸಿಕೊಂಡು ವರ್ತಮಾನ ಕಾಲದ ಕೆಟ್ಟ ರಾಜಕೀಯ ತಂದೊಡ್ಡುವ ಒತ್ತಡಗಳನ್ನು ಬಿಡಿಸಿಕೊಂಡು ನಮಗೆ ಟೀ ಬಗ್ಗೆ ಓದಲಿಕ್ಕೆ ಸಾಧ್ಯ ಆಗಬೇಕು, ಕಾಫಿ ಬಗ್ಗೆ ಓದಲಿಕ್ಕೆ ಸಾಧ್ಯ ಆಗಬೇಕು, ಬಾಬಾ ಬುಡನ್ಗಿರಿಗೆ ಹೋಗಲಿಕ್ಕೆ ಕೂಡ ಸಾಧ್ಯ ಆಗಬೇಕು. ಇಂಥ ಒಂದು ಸಾಧ್ಯತೆಗಳ ಬಗೆಗೆ ಬೆಳಕು ತೋರಿಸಿದವರು ಎಚ್ ಎಲ್ ನಾಗೇಗೌಡರು. ಹೀಗಾಗಿ ನಾಗೇಗೌಡರು ಕವಿಯವರು, ಜಾನಪದ ತಜ್ಞ. ನೋಡಿ, ನೀವು ಯಾರಾದರೂ ಸಾಧ್ಯ ಆದರೆ ಅವರು ಬರೆದ ಪುಸ್ತಕ ಪದವವೇ ನಮ್ಮ ಎದೆಯಲ್ಲಿ ಓದಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಸೋಬಾನೆ ಚಿಕ್ಕಮ್ಮನ ಪದಗಳು ಓದಿ. ಉತ್ತರ ಕರ್ನಾಟಕದ ಜಾನಪದ ಕಥೆಗಳು ಅಂತ ಒಂದು ಪುಸ್ತಕ ತಂದರು, ಅದು ಓದಿ. ಇವೆಲ್ಲ ಅವರು ಆ ಕಾಲದಲ್ಲಿ ಸಂಗ್ರಹ ಮಾಡೋದ್ರ ಜೊತೆಗೆ ಅವ್ರ ಹತ್ರ ಒಂದು ಹಳೆಯ ಟೇಪ್ ರೆಕಾರ್ಡ್ ಇತ್ತು, ನನಗೆ ಇನ್ನೂ ಕೂಡ ನೆನಪಿದೆ. ಅದು ಆ ಟೇಪ್ ರೆಕಾರ್ಡು ಈಗನ ಹಾಗಿಲ್ಲ, ಹೀಗೆ ಮೇಲಿಂದ ಒತ್ತಿದರೆ ಅದು ಟೇಪ್ ಓಡೋದು ಹೀಗೆ ಒತ್ತಬೇಕು, ಟೇಪ್ ಹಾಕಬೇಕು. ಇವರು ಅಲ್ಲಿ ಒಂದು ಸಾರಿ ರಾಮನಗರದಲ್ಲಿ ನಾವೆಲ್ಲ ಇದ್ವಿ, ಒಬ್ಬರನ್ನು ಕರೆಸಿದ್ರು, ಇವರು ರೆಕಾರ್ಡ್ ಮಾಡಬೇಕು. ಅವಳು ಹಾಡ್ತಾ ಇದ್ಲು, ಟೇಪ್ ಮುಗಿದೋಯ್ತು. ನಿಲ್ಲಮ್ಮ ತಾಯಿ ನಿಲ್ಲಿಸಿಬಿಟ್ರು. ಆಮೇಲೆ ಇನ್ನೊಂದು ಟೇಪ್ ತಂದು ಹಾಕುವಾಗ 15 ನಿಮಿಷ. ಈಗ ಆಧುನಿಕ ರೆಕಾರ್ಡಿಂಗಲ್ಲಿ ನಾವು ಹಾಗೆ ಮಾಡಲ್ಲ, ನಾವು ಒಂದು ಏನು ತೊಂದರೆ ಆಗದಾಗೆ ರೆಕಾರ್ಡಿಂಗ್ ಆಗಬೇಕು ಅಂತ ಮಾಡ್ತೀವಿ. ಬಟ್ ಅವರ ಹಳೆಯ ಕ್ರಮದ ರೆಕಾರ್ಡಿಂಗ್ ಅದನ್ನು ಅಚ್ಚುಕಟ್ಟಾಗಿ ಮಾಡಿದರು. ಏನನ್ನು ರೆಕಾರ್ಡ್ ಮಾಡಿದ್ದಾರೆ ಅದನ್ನು ಹಾಗೆ ಟ್ರಾನ್ಸ್ಕ್ರೈಬ್ ಮಾಡಿ ಅದನ್ನು ಪ್ರಿಂಟ್ ಮಾಡಿದರು. ಹಾಗಾಗಿ ಸೋಬಾನೆ ಚಿಕ್ಕಮ್ಮನ ಪದಗಳು, ಕರ್ನಾಟಕದ ಜನಪದ ಕಥೆಗಳು, ಪದವವೇ ನಮ್ಮ ಎದೆಯಲ್ಲಿ, ಮೈಲಾರಲಿಂಗನ ಕಾವ್ಯ ನೋಡಿ. ಅವರು ಇದ್ದಿದ್ದು ಈ ಕಡೆ, ಆದರೆ ಮೊದಲ ಬಾರಿಗೆ ಮೈಲಾರ ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಅಲ್ಲಿ ಇರುವ ಮತ್ತು ಮಹಾರಾಷ್ಟ್ರದ ಒಂದು ದೈವ, ಕರ್ನಾಟಕದ ಒಂದು ದೈವ ಖಂಡೋಬ, ಅಲ್ಲಿಯ ಖಂಡೋಬ, ಇಲ್ಲಿಯ ಮೈಲಾರ, ಎರಡು ಅಭೇದ್ಯ ದೈವಗಳು ಇವು. ಮಹಾರಾಷ್ಟ್ರದಲ್ಲಿ ಖಂಡೋಬ ಆಗ್ತಾನೆ, ಕರ್ನಾಟಕದಲ್ಲಿ ಮೈಲಾರ ಆಗ್ತಾನೆ, ಆಂಧ್ರದ ಮೀನಗುಂದಿಯಲ್ಲಿ ಇನ್ನೊಂದು ರೂಪ ಪಡ್ಕೊಳ್ತಾನೆ. ಒಂದೇ ದೈವ ಬೇರೆ ಬೇರೆ ಸಾಂಸ್ಕೃತಿಕ ಲೋಕಗಳಿಗೆ ಹೋದಾಗ ಬೇರೆ ಬೇರೆ ರೂಪಗಳನ್ನು ಧರಿಸ್ತಲ್ಲ. ಇದನ್ನು ಗಮನಿಸಿಕೊಂಡು ಮೈಲಾರಲಿಂಗನ ಹಾಡನ್ನು ಮೊದಲ ಬಾರಿಗೆ ಸಂಗ್ರಹಿಸಿಕೊಟ್ಟವರು ನಮಗೆ ಎಚ್ ಎಲ್ ನಾಗೇಗೌಡರು, ಮೊದಲ ಬಾರಿಗೆ. ಆಮೇಲೆ ನಮಗೆ ಸಂಗ್ರಹಿಸಿಕೊಟ್ಟವರು ನೇಗಿನ ಹಾಳರು, ಕರ್ನಾಟಕ ಯೂನಿವರ್ಸಿಟಿಯ ನೇಗಿನ ಹಾಳರು. ಅದರ ಬಗ್ಗೆ ಒಂದು ಥೀಸಿಸ್ ತಂದರು. ಹೀಗೆ 80ರ ದಶಕದಲ್ಲಿ ನಾವೆಲ್ಲ ಜಾನಪದ ಅಂದರೆ ಏನು ಅಂತ ಕಣ್ಣು ಬಿಡ್ತಿರುವ ಹೊತ್ತಿಗೆ 60ರ ದಶಕದ ಉತ್ತರಾರ್ಧದಲ್ಲಿ ಜಾನಪದ ಅಂದರೆ ಏನು ಅಂತ ಗೊತ್ತಿಲ್ಲದಿರುವ ಕಾಲದಲ್ಲಿ ಜಾನಪದದಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡಿ ಇವತ್ತು ನಮಗೆಲ್ಲ ಮುಂದೆ ಹೋಗುವುದಕ್ಕೆ ಆರಂಭಿಕ ಹೆಜ್ಜೆಗಳನ್ನು ದಿಟ್ಟವಾಗಿ, ಪರಿಣಾಮಕಾರಿಯಾಗಿ, ಪ್ರಯೋಜನಕಾರಿಯಾಗಿ ಇಟ್ಟವರು ಎಚ್ ಎಲ್ ನಾಗೇಗೌಡರು. ಅವರ ಹೆಸರನ್ನು ಉಳಿಸುವುದಕ್ಕೆ ಟ್ರಸ್ಟ್ 1 ಲಕ್ಷ ರೂಪಾಯಿ ಮೊತ್ತದ ಒಂದು ಪ್ರಶಸ್ತಿಯನ್ನು ಇವತ್ತು ಕೊಡ್ತಾ ಇದೆ. ಅದನ್ನು ಮೊದಲು ಕೊಟ್ಟಾಗ ನಾನು ಇಲ್ಲಿದ್ದೆ, ಬೆಂಗಳೂರಿಗೆ ಬಂದಿದ್ದೆ. ತೀಜನ್ ಬಾಯಿ ಅವರಿಗೆ ಕೊಟ್ಟರು, ಮಧ್ಯಪ್ರದೇಶದ ತೀಜನ್ ಬಾಯಿ. ಬಹುಶಃ ನಿಮ್ಮಲ್ಲಿ ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ. ನೀವು ಯಾರಾದರೂ ಗೂಗಲ್ ಮಾಡಿದರೆ ತೀಜನ್ ಬಾಯಿ ಅಂತ ಗೂಗಲಲ್ಲಿ ಹೋಗಿ ಕೇಳಿ, ನಿಮಗೆ ಆಕೆ ಪ್ರತ್ಯಕ್ಷ ಆಗ್ತಾಳೆ. ಪಂಡ್ವಾನಿ ಅವಳ ಪರಂಪರೆ. ಪಂಡ್ವಾನಿ ಹೇಗೆ ಅರ್ಜುನ ಜೋಗಿ ಒಂದು ಪರಂಪರೆಯೋ, ಆ ಪಂಡ್ವಾನಿ ಇನ್ನೊಂದು ಪರಂಪರೆ. ಅದು ಪಾಂಡವರ ಕಥೆಯನ್ನು ಬಾಯ್ದರೆಯಾಗಿ ತೀಜನ್ ಬಾಯಿ, ಮಧ್ಯಪ್ರದೇಶದ ತೀಜನ್ ಬಾಯಿ ಹೇಳಿದಷ್ಟು ಚಂದ ಬೇರೆ ಯಾರೂ ಹೇಳಲಿಕ್ಕಿಲ್ಲ ಅಂತ ಕಾಣ್ತದೆ. ಬೇರೆ ಬೇರೆ ಥರ ಹೇಳ್ತಾರೆ, ಆದರೆ ಈ ಮೊದಲ 2015 ಅಂತ ಕಾಣ್ತದೆ. ಅದನ್ನು ಅತ್ಯುತ್ತಮವಾದ ಕಲಾವಿದ ತೀಜನ್ ಬಾಯಿಗೆ ಕೊಟ್ಟರು. ಆಮೇಲೆ ರಾಜಸ್ಥಾನದ ಕಲಾವಿದರಿಗೆ ಮುಕ್ತಾರ್ ಅಲಿಗೆ ಕೊಟ್ಟರು, ಆಮೇಲೆ ಚಿಸ್ತಿಗೆ ಕೊಟ್ಟರು, ಆಮೇಲೆ ಬೆಳಗಲ್ಲು ವೀರಣ್ಣನಿಗೆ ಕೊಟ್ಟರು. ಇದು ಏನು ಅಂದರೆ ಈ ಸಿಲೆಕ್ಷನ್ ಪ್ರೋಸೆಸ್ ಎಷ್ಟು ಚೆನ್ನಾಗಿದೆ ನೋಡಿ. ಜಾನಪದ ಟ್ರಸ್ಟ್ ಯಾವ ಒತ್ತಡಗಳಿಗೂ ಒಳಗಾಗದೆ, ಯಾವ ರಾಜಕೀಯ ಒತ್ತಡಗಳು ಇಲ್ಲದೆ, ಬಯಾಸ್ ಅಂತ ಹೇಳ್ತೀವಲ್ಲ, ಪೂರ್ವಾಗ್ರಹಗಳಿಲ್ಲದೆ ಆ ಕಲಾವಿದನಿಗೆ ನಾಗೇಗೌಡರ ಹೆಸರಿನ ಒಂದು ಪ್ರಶಸ್ತಿ ಅದು ಸರಿಯಾಗಿ ಸಲ್ಲಬೇಕು ಎಂಬ ಏಕೈಕ ಉದ್ದೇಶದಿಂದ ವಸ್ತುನಿಷ್ಠವಾಗಿ, ಶುದ್ಧಾಂಗವಾಗಿ ಕೆಲಸ ಮಾಡಿ ಈ ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ, ಇದನ್ನು ನಾವು ಮೆಚ್ಚಿಕೊಳ್ಬೇಕು ಮತ್ತು ಅಭಿನಂದಿಸಬೇಕು. ಟ್ರಸ್ಟಿಗೆ ಭಾಳ ದೊಡ್ಡ ಕೆಲಸ ಇದೆ. ದಯವಿಟ್ಟು ಇದನ್ನು ಮುಂದುವರಿಸಿ, ಯಾವ ಒತ್ತಡಗಳಿಗೂ, ಹಣಕ್ಕೆ ಇತ್ಯಾದಿಗಳಿಗೆ ಬಲಿಯಾಗದೆ ಈ ಪ್ರಶಸ್ತಿ ಪರಂಪರೆ ನೀವು ಕೊಡ್ತಾ ಇದ್ದೀರೇನು, ಇದು ಕರ್ನಾಟಕಕ್ಕೆ ಮಾದರಿ ಆಗುವ ಹಾಗಿದೆ. ಇದು ಮುಂದುವರೆ. ಆನಂದ ಗುಡ್ಡಪ್ಪ ಜೋಗಿಗಳ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ನಾನು ಕನ್ನಡ ವಿಶ್ವವಿದ್ಯಾಲಯದ 90ರ ದಶಕದಲ್ಲಿನೇ ಗುಡ್ಡಪ್ಪ ಜೋಗಿ ಅವರ ಹಾಡು ಕೇಳ್ತಾ ಇದೆ. ಅವರು ಈಗ ಸ್ವಲ್ಪ ಬೇರೆ ಥರ ಹಾಡ್ತಾರೆ ಅವರು. ಬಟ್ 30 ವರ್ಷದ ಹಿಂದೆ ನೋಡಿ, ನಮ್ಮಲ್ಲಿ ಈ ವಚನ ಪರಂಪರೆಯನ್ನು ಹಾಡುವುದಿದೆ, ಆಮೇಲೆ ದಾಸ ಪರಂಪರೆಯಲ್ಲಿ ಹಾಡುವುದಿದೆ. ಕನಕದಾಸರು ಕೀರ್ತನೆಗಳನ್ನು, ಭಜನೆ ಹಾಡುವ ಪರಂಪರೆ ನಮ್ಮಲ್ಲಿದೆ, ಗಮಕ ಹಾಡುವ ಪರಂಪರೆ ನಮ್ಮಲ್ಲಿದೆ. ವಚನಗಳನ್ನು ಹಾಡುವುದು ಹೇಗೆ? ಬತ್ತೀಸ ರಾಗವ ಹಾಡುವೇನು ಅಂತ ಹೇಳ್ತಾನೆ ಅವನು ಬಸವಣ್ಣ. ಅಂದರೆ 32 ಥರದ ರಾಗಗಳಲ್ಲಿ ಹಾಡ್ತೀನಿ ಅಂತ.
ಆದರೆ ಇನ್ನೊಂದು ಕಡೆ ಹೇಳ್ತಾನೆ, ನಾದಪ್ರಿಯನು ಶಿವನಲ್ಲ, ನಾದಪ್ರಿಯನು ಶಿವನಲ್ಲ. ಆದ್ದರಿಂದ ನಾನು ಬತ್ತೀಸ ರಾಗದಲ್ಲಿ ಹಾಡಿದಾಗಲೂ ಕೂಡ ಈ ರಾಗದಲ್ಲಿ ಹಾಡಿದರೆ ದೇವರು ಪ್ರತ್ಯಕ್ಷ ಆಗ್ತಾನೆ ಅಂತ ನಂಬಬೇಡಿ ಅಂತ ಬಸವಣ್ಣ ತಾನು ಹೇಳಿದ್ದನ್ನೇ ತಾನೇ ಒಡೆದು ಭಕ್ತಿಪ್ರಿಯ ಅಂತ ಹೇಳ್ತಾನೆ. ಸೊ ಈ ಸಾಹಿತ್ಯವನ್ನು ಜನಗಳಿಗೆ ತಲುಪಿಸುವ ರೀತಿ ಸಂಗೀತದ ಮೂಲಕ ಬೇರೆ ಬೇರೆ ರೀತಿಯಿಂದ, ಭಜನೆಗಳ ರೀತಿ ಒಂದು, ಕನಕದಾಸರ ರೀತಿ ಒಂದು, ಆಮೇಲೆ ಸುಳಾದಿಗಳ ರೀತಿ ಒಂದು, ಗಮಕದ ರೀತಿ ಒಂದು, ಹರಿಕತೆಯ ರೀತಿ ಒಂದು, ಈಗ ಅನೇಕ ಬಗೆಗಳಿದೆ. ಆ ಬಗೆಗಳಲ್ಲಿ ಈ ಗುಡ್ಡಪ್ಪ ಜೋಗಿಯವರ ಪರಂಪರೆ ಇದೆಯಲ್ಲ, ಇದು ಗುರುಪಂಥಕ್ಕೆ ಸೇರಿದ ಹಾಡುಗಾರಿಕೆ. ಇದು ಗುರುಪಂಥ, ಭಕ್ತಿ ಪಂಥವು ಕೂಡ ಅಲ್ಲ, ಅದು ಗುರುಪಂಥ. ಆರಂಭದಲ್ಲಿ ಗುರುವನ್ನು ನೆನೆದು ನೀವು ಅವ್ರ ಹಾಡು ಬೇರೆ, ಅಂದರೆ ಇವಾಗ ಪಬ್ಲಿಕ್ಕಿಗೆ ಹಾಡುವಾಗ ಬೇರೆ ಥರ ಹಾಡ್ತಾರೆ ಅವರು, ಇಲ್ಲದಿದ್ದರೆ ಅವ್ರ ಹತ್ತಿರ ಕುಳಿಸ ಹಾಡಿದರೆ ಅವರ ಹಾಡು ನೇರವಾಗಿ ತಟ್ಟುವುದು ಬಹಿರಂಗದ ಸಮಾಜ ಎಂಬುದಕ್ಕಿಂತ ಹೆಚ್ಚಾಗಿ ಅಂತರಂಗಕ್ಕೆ ಅದು. ಸೊ ಗುಡ್ಡಪ್ಪ ಜೋಗಿಯವರ ಹಾಡು ಅಂತರಂಗದ ಹಾಡುಗಳು. ಅಂತರಂಗದ ಹಾಡುಗಳಾದ ಏನಾಗ್ತದೆ ಅಂತಂದರೆ ಅವರು ಹೇಳುವುದು ನಿಧಾನವಾಗಿ ನಿಮ್ಮ ಹೃದಯಕ್ಕೆ ಇಳಿದಾಗ ಅದು ಅನುಭಾವವಾಗ್ತದೆ, ಅನುಭಾವವಾಗ್ತದೆ. ಆದ್ದರಿಂದ ನಿಮ್ಮ ಅನುಭವವನ್ನು ಅನುಭಾವವಾಗಿ ಪರಿವರ್ತಿಸುವ ಒಂದು ಮ್ಯಾಜಿಕಲ್ ಆದಂಥ ಒಂದು ಪವಾಡ ಸದೃಶವಾದಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಯ ಅತ್ಯುತ್ತಮವಾದ ಪ್ರತಿನಿಧಿ ಗುಡ್ಡಪ್ಪ ಜೋಗಿಯವರು. ಆದ್ದರಿಂದ ಆ ಜೋಗಿಯವರ ಮಹಾಪ್ರತಿಭೆ, ನಾನು ಆಗಲೇ ಹೇಳಿದೆ, ಅವರು ಒಬ್ಬರು ವ್ಯಕ್ತಿಯಲ್ಲ, ಅದು ಒಂದು ಪರಂಪರೆ ಅಂತ. ಆದ್ದರಿಂದ ಆ ಪರಂಪರೆಗೆ ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಕೊನೆಯದಾಗಿ ಒಂದು ಮಾತು, ಇವತ್ತು ಜಾನಪದದ ರೀತಿ ನೀತಿಗಳು ಬದಲಾಗ್ತಾ ಇವೆ. ಈ ಹಿಂದುತ್ವ ಎಷ್ಟು ಜನಪ್ರಿಯವಾಗಿದೆ ಅಂತಂದರೆ ಜಾನಪದದ ಮೂಲ ಆಶಯಗಳನ್ನು ಅದು ಅಮೂಲಾಗ್ರವಾಗಿ ಬದಲಾಯಿಸ್ತಾ ಇದೆ. ಇವತ್ತು ಛತ್ತೀಸ್ಗಢ, ಜಾರ್ಖಂಡಲ್ಲೆಲ್ಲ ಓಡಾಡಿದ್ದೆ ನಾನು. ಅಲ್ಲಿಯ ಟ್ರೈಬಲ್ಸ್ಗಳು ತಮ್ಮ ಕಲ್ಚರನ್ನು ಬಿಟ್ಟಿದ್ದಾರೆ, ತಮ್ಮ ಮನೆ ದೇವರನ್ನು ಬಿಟ್ಟಿದ್ದಾರೆ, ತಮ್ಮ ಊರಮ್ಮಗಳನ್ನು ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ ಶ್ರೀರಾಮ ಬಂದು ಕೂತಿದ್ದಾನೆ ಅವರ ಮನೆಗಳಲ್ಲಿ. ಮತ್ತು ಶ್ರೀರಾಮನನ್ನು ಟ್ರೈಬಲ್ಗಳಿಗೆ ನೇರವಾಗಿ ಪೂಜೆ ಮಾಡೋಕ್ಕೆ ಆಗೋದಿಲ್ಲ. ಏನು ಕಾಯಿಲೆ ಬಂದಿದೆ, ಊರಮ್ಮನಿಗಾದರೆ ಹೋಗಿ ಕೋಳಿ ಕೊಯ್ದು ಅಥವಾ ಹಂದಿ ಕೊಟ್ಟು ಅಥವಾ ಏನೋ ಮಾಡಿ, ಲೇ ನನ್ನ ಮಗನ ಸರಿ ಮಾಡಿ ಕಣೆ, ಇಲ್ಲದಿದ್ದರೆ ನಿನ್ನ ಕಣ್ಣಿಗೆ ಮೆಣಸಿನಕಾಯಿ ಹಾಕ್ತಾನೆ ಅಂತ ದೇವರಿಗೆ 2 ಬೈದು ಮಾಡಿಸ್ಕೊತಾ ಇದ್ದೀವಿ. ಅದು ಊರಮ್ಮಗಳ ಕತೆ ಹಾಗೆ. ಆದರೆ ಶ್ರೀರಾಮ ಒಂದು ಟ್ರೈಬಲ್ ಗುಡಿಸಲಿನಲ್ಲಿ ಬಂದು ಕೂತಾಗ ಶ್ರೀರಾಮನಿಗೆ ಹಂದಿ ಕೊಯ್ಯೋಕ್ಕಾಗಲ್ಲ, ಕೋಳಿ ಕೊಯ್ಯೋಕ್ಕಾಗಲ್ಲ, ಲೇ ನಿನ್ನ ಕಣ್ಣಿಗೆ ಮೆಣಸಿನಕಾಯಿ ಹಾಕ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ. ಹಾಗಾದರೆ ಶ್ರೀರಾಮನನ್ನು ಟ್ರೈಬಲ್ಗಳು ಭಜಿಸುವ ಬಗೆ ಹೇಗೆ? ಟ್ರೈಬಲ್ ಪರಂಪರೆಯಲ್ಲಿ ಅದು ಇಲ್ಲ. ಆದರೆ ಈಗ ಮನೆಯೊಳಗೆ ಬಂದು ಕೂತಿದೆ, ಬಿಕಾಸ್ ಆಫ್ ದ ಪೊಲಿಟಿಕಲ್ ಪ್ರೆಷರಿಂದ ಬಂದು ಕೂತಿದೆ. ಆವಾಗ ಈಗ ಏನಾಗಿದೆ ಅಂತಂದರೆ ಆ ಶ್ರೀರಾಮನ ದೇವಸ್ಥಾನಗಳು ಅಲ್ಲಿ ಬಂದು ಆ ದೇವಸ್ಥಾನಗಳಲ್ಲಿ ಒಬ್ಬ ಪ್ರೀಸ್ಟ್ ಕೂತಿದ್ದಾನೆ ಈಗ. ಸೊ ನಿಮಗೆ ಏನಾದರೂ ಕಾಯಿಲೆ ಪರಿಹಾರ ಆಗಬೇಕು ಅಂತಂದರೆ ನೀವು ಆ ಪ್ರೀಸ್ಟ್ ಹತ್ರ ಹೋಗಬೇಕು. ಪ್ರೀಸ್ಟ್ ಆ ದೇವರಿಗೆ ಹೇಳ್ತಾನೆ, ಆ ದೇವರು ಪ್ರೀಸ್ಟಿಯ ಕಿವಿಯಲ್ಲಿ ಏನು ಹೇಳ್ತಾನೆ, ಆಮೇಲೆ ಅವನು ನಿಮಗೇನು ಹೇಳ್ತಾನೆ. ಇದು ಈಗ ಬದಲಾಗ್ತಿರೋದು. ಯಾವುದು ಸರಿ ಯಾವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಥರದ ಬದಲಾವಣೆ ಆಗ್ತಾ ಇದ್ದಾಗ ಜಾನಪದದ ಮೂಲ ಘಟಕಗಳು ಅಂತ ಅಟ್ಲೀಸ್ಟ್ ನಮ್ಮ ತಲೆಮಾರಿನಲ್ಲಿ ನಾವು ಕಂಡದನ್ನು ಸಂಗ್ರಹಿಸಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮುಸ್ಲಿಂ ದೈವ ಇದೆ, ಬಬ್ಬರಿಯ ಅಂತ. ಬಬ್ಬರಿಯ ಮುಸ್ಲಿಂ ದೈವ. ಆ ದೈವದ ಅಮ್ಮನ ಹೆಸರು ಫಾತಿಮಾ, ಅಪ್ಪನ ಹೆಸರು ಸುಲಕಲ್ಲ ಮುರವ ಬ್ಯಾರಿ. ಸುಲಕಲ್ಲ ಮುರವ ಬ್ಯಾರಿ ಅಂದರೆ ಮುಸ್ಲಿಂ. ರಿಚುವಲ್ ಆದಾಗ, ಭೂತಾರಾಧನೆ ಆದಾಗ ಅದು ಮಕ್ಕದ ಕಡೆ ತಲೆ ಮಾಡಿ ಆ ಭೂತ ಅಲ್ಲಾಹು ಅಕ್ಬರ್ ಅಂತ ಹೇಳ್ತದೆ. ಅದು ಮುಸ್ಲಿಂ ದೈವ ಎಂಬುದರ ಸಾಕ್ಷಿ. ಆದರೆ ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ, ಅಂದರೆ ಅದು ಹಿಂದೂಗಳಿಗೆ ಸಮಸ್ಯೆ ಆಗ್ತದೆ. ಮುಸಲ್ಮಾನ್ ದೈವ ಆದರೆ ಹಿಂದೂಗಳಿಗೆ ಸಮಸ್ಯೆ ಆಗ್ತದೆ. ಆದ್ದರಿಂದ ಒಂದು ಹೊಸ ನೆರೇಷನನ್ನು ಈಗ ಹರಿಯಬಿಟ್ಟಿದ್ದಾರೆ. ಅದು ಯಾವುದು ಅಂದರೆ ಬಬ್ರುವಾನ ಬಬ್ಬರಿಯ ಎಂಬುದು ಮುಸಲ್ಮಾನ ಅಂತ ಈ ಬಿಳಿಮಲೆ ಮುಂತಾದ ತಲೆಕಟ್ಟವರು ಹೇಳಿದ್ದಾರೆ. ಹಾಗೆ ಇದೆ ಅದಲ್ಲ, ಅದು ಅಲ್ಲ, ಅವನು ಬಬ್ರುವಾನನ ಅವತಾರ ಅಂತ ಬರೆದಿದ್ದಾರೆ. ಈಗ ಈ ಬಬ್ರುವಾನನಿಗೆ ಅವತಾರ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ನನ್ನ 50 ವರ್ಷದಿಂದ ಓದ್ತಾ ಇದ್ದೀನಿ. ಬಬ್ರುವಾನನಿಗೆ ಅವತಾರ ಇಲ್ಲ. ಕೃಷ್ಣನಿಗಿದೆ, ರಾಮನಿಗಿದೆ, ವಿಷ್ಣುವಿಗೆ ಇದೆ, ಇನ್ಯಾರ್ಯಾರಿಗೂ ಅವತಾರಗಳಿದೆ. ಬಬ್ರುವಾನನಿಗೆ ಅವತಾರ ಇದ್ದದ್ದು ನಮಗೆ ಗೊತ್ತಿಲ್ಲ. ಆದರೆ ಈಗ ಮಂಗಳೂರಿನ ಬಬ್ಬರಿಯ ಎಂಬ ಭೂತ ಬಬ್ರುವಾನನ ಅವತಾರವಾಗಿ ಬದಲಾಗ್ತಾ ಇದ್ದಾರೆ. ಈ ಬದಲಾವಣೆಯ ಸಂದರ್ಭದಲ್ಲಿ ನಾವು ಜಾನಪದದಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡುತ್ತಾ ಅಟ್ಲೀಸ್ಟ್ ಅದನ್ನು ಸಂಗ್ರಹಿಸುವ ಕೆಲಸವನ್ನಾದರೂ ಮಾಡಬೇಕಲ್ಲ. ಆದ್ದರಿಂದಲೇ ನಾನು ಹೇಳ್ತಾ ಇರೋದು, ಜಾನಪದದ ಸಂಗ್ರಹ ಕಾರ್ಯ ಇನ್ನು ಮುಂದುವರಿಬೇಕು. ಟ್ರಸ್ಟ್ ಆ ಕೆಲಸಗಳನ್ನು ಮಾಡ್ತಾ ಇದೆ. ಅದಕ್ಕೆ ಸರ್ಕಾರ, ಸರ್ ನಾನು ಖಂಡಿತವಾಗಲೂ ಫೆಬ್ರವರಿ ತಿಂಗಳಲ್ಲಿ ಬನ್ನಿ, ನಾವು ಮಾನ್ಯ ಪ್ರಪೋಸಲ್ ತಗೊಂಡು ಬನ್ನಿ, ನಿಮಗೆ ಎಷ್ಟು ಹಣ ಬೇಕು ಅಂತಂದರೆ, ಹಣ ಬೇಕು ಅಂತ ಕೇಳೋದಲ್ಲ, ಯಾವ ಕೆಲಸಕ್ಕೆ ಹಣ ಬೇಕು ಪ್ರಪೋಸಲನ್ನು ತಯಾರು ಮಾಡ್ಕೊಂಡು ಬನ್ನಿ. ನಾವು ಒಂದು 20 ಜನ ಹಂಪನ ಅವರನ್ನು ಕರ್ಕೊಂಡು ಹೋಗೋಣ, ಹಿರಿಯರವರು ಬಂದರೆ
ಯಾಕೆ ಸರ್ಕಾರ ದುಡ್ಡು ಕೊಡೋದಿಲ್ಲ ಅಂತ ಕೇಳೋಣ. ಅದು ಮಾಡೋಣ, ಅದು ಮಾಡಲೇಬೇಕು, ಅದು ಬೇರೆ ದಾರಿ ಇಲ್ಲ ನಮ್ಮ ಹತ್ರ. ಇದರ ಜೊತೆಗೆ ಇನ್ನೊಂದು ಮಾಡಬೇಕಾದ ಕೆಲಸ, ನಾವು ನಮ್ಮ ಜಾನಪದ ಮಾಹಿತಿಗಳನ್ನು ಡಿಜಿಟೈಸ್ ಮಾಡಿ ಆನ್ಲೈನ್ಗೆ ಹಾಕದೆ ಹೋದರೆ ಇವು ಉಳಿಯುವ ಸಾಧ್ಯತೆಗಳು ಕೂಡ ಕಡಿಮೆ. ಯಾಕಂದರೆ ಎಷ್ಟೋ ಬಾರಿ ಮರ ಹಾಳಾಗ್ತದೆ, ಬಿದಿರು ಹಾಳಾಗ್ತದೆ. ಮೈಸೂರು ವಿಶ್ವವಿದ್ಯಾಲಯದ ವಸ್ತು ಸಂಗ್ರಹಾಲಯದ ಜಾನಪದ ವಸ್ತು ಸಂಗ್ರಹಾಲಯದ ಅನೇಕ ವಸ್ತುಗಳಲ್ಲಿ ಕುಟ್ಟೆ ಬೀಳುವುದು ಅಂತ ಹೇಳ್ತೀವಿ ನಾವು, ಮರಕ್ಕೆ ಕುಟ್ಟೆ ಬೀಳುವುದು ಅಂತ. ಬಿಳಿ 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 ಬೀಳಲಿಕ್ಕೆ ಶುರುವಾಗ್ತದೆ. ಅದನ್ನು ಟ್ರೀಟ್ ಮಾಡಬೇಕು, ಪೇಂಟ್ ಮಾಡಬೇಕು. ಪೇಂಟ್ ಮಾಡುವಾಗ ಅದರ ಮೂಲ ಬಣ್ಣ ಮತ್ತು ಅದರ ಸ್ವರೂಪ ಹಾಳಾಗದ ಹಾಗೆ ಬಣ್ಣ ಹೊಡಿಬೇಕು. ಯಾವುದೋ ಒಂದು ಬಣ್ಣ ಹೊಡಿಲಿಕ್ಕೆ ಆಗೋದಿಲ್ಲ. ಆ ಮೂಲ ರಚನೆಯನ್ನು ಹಾಳು ಮಾಡದೆ ಉಳಿಸ್ಕೊಳ್ಬೇಕಾದ್ರೆ ಹಣ ಖರ್ಚು ಮಾಡಬೇಕು. ಆಮೇಲೆ ಮಳೆ ಬಂದಾಗ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ, 60-70 ಡಿಗ್ರಿಗೆ ಹೋಗ್ತದೆ. ಬೇಸಿಗೆಯಲ್ಲಿ ಮಳೆ ಕಡಿಮೆ ಆದಾಗ, ಬಿಸಿಲು ಜಾಸ್ತಿ ಆದಾಗ ಹ್ಯುಮಿಡಿಟಿ ಕಡಿಮೆಯಾಗಿ 20 ಡಿಗ್ರಿಗೆ ಇಳಿತದೆ. ಸೊ 20 ಡಿಗ್ರಿಯಿಂದ 80 ಡಿಗ್ರಿ ಒಳಗೆ ಹ್ಯುಮಿಡಿಟಿ ಬದಲಾಗುವ ಕಾಲಘಟ್ಟದಲ್ಲಿ ಯಾವ ವಸ್ತು ಉಳಿಯುವುದಿಲ್ಲ. ಟೇಪ್ ರೆಕಾರ್ಡ್ ಹಾಳಾಗ್ತದೆ, ಟೇಪ್ಗಳು ಹಾಳಾಗ್ತವೆ, ಮರ ಹಾಳಾಗ್ತದೆ. ಆಮೇಲೆ ಬೇರೆ ಬೇರೆ ಲೋಹಗಳೆಲ್ಲ ಬೇರೆ ಬೇರೆ ಥರದ ಬದಲಾವಣೆಗಳನ್ನು ಅನುಭವಿಸ್ತವೆ. ಇಂಥ ಸಂದರ್ಭದಲ್ಲಿ ಅವುಗಳನ್ನು ಡಿಜಿಟೈಸ್ ಮಾಡಿ ಆನ್ಲೈನಿಗೆ ಹಾಕೋದು ಒಂದೇ ದಾರಿ. ಆದ್ದರಿಂದ ನಾನು ನಾಳೆ 10 ಗಂಟೆಗೆ ಮೈಸೂರಿನಲ್ಲಿ ನಮ್ಮ ಮಹದೇವಪ್ಪನವರಿಗೆ ಯಾಕೆ ಜಾನಪದವನ್ನು ಡಿಜಿಟೈಸ್ ಮಾಡಿ ಆನ್ಲೈನ್ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ ರೆಡಿ ಮಾಡಿದ್ದೇನೆ. ಅದು ನಾಳೆ 10 ಗಂಟೆಗೆ ಅವರು ನನ್ನನ್ನು ಬರಲಿಕ್ಕೆ ಹೇಳಿದ್ದಾರೆ, ಅವರಿಗೆ ಕೊಡ್ತಾ ಇದ್ದೇನೆ. ಸೊ ಇಡೀ ನಿಮ್ಮ ಇದು ಏನಿದೆ ಜಾನಪದ ವಸ್ತು ಸಂಗ್ರಹಾಲಯ ಏನಿದೆ ಅಲ್ಲಿರುವ ಎಲ್ಲ ವಸ್ತುಗಳನ್ನು ಮಲ್ಟಿಪಲ್ ಫೋಟೋಗ್ರಫಿ ಮಾಡಿ ಡಿಜಿಟೈಸ್ ಮಾಡಿ, ನಿಮ್ಮದು ಆಲ್ರೆಡಿ ಸೈಟ್ ಇದೆ, ಅದರಲ್ಲಿ ಒಂದು ಸೈಡ್ ವಿಂಗ್ ಕ್ರಿಯೇಟ್ ಮಾಡಿ, ಒಂದು ಲಿಂಕ್ ಕ್ರಿಯೇಟ್ ಮಾಡಿ ಅದನ್ನು ಆನ್ಲೈನಿಗೆ ಹಾಕಿದರೆ ರಾಮನಗರದ ಜಾನಪದ ಟ್ರಸ್ಟನ್ನು ಆಸ್ಟ್ರೇಲಿಯಾದಲ್ಲಾದರೂ ನೋಡ್ಬೋದು, ಅಮೇರಿಕಾದಲ್ಲಾದರೂ ನೋಡ್ಬೋದು. ಆಗ ನಮ್ಮ ಮಕ್ಕಳಿಗೆ ಅದು ಮುಟ್ತದೆ. ಅಲ್ಲಿ ಹೋಗೋದು ಇಲ್ಲಿದ್ದವರು ಹೋಗ್ತಾರೆ, ಸಾಹೇಬರಿಗೆ ಹೇಳಿದಾಗ ಇಲ್ಲಿಯ ಮಕ್ಕಳು ನೀವೆಲ್ಲ ಹೋಗ್ತೀರಿ. ಆದರೆ ದೂರದವರು, ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನವರು ಬರಲ್ಲ, ಡೆಲ್ಲಿಯವರು ಬರಲ್ಲ, ಆದರೆ ಈ ವಸ್ತುಗಳು ಅವರಿಗೆಲ್ಲ ಮುಟ್ಟಬೇಕು. ಸೊ ಆದ್ದರಿಂದ ಡಿಜಿಟೈಸೇಷನ್ ಆಫ್ ಫೋಕ್ಲೋರ್, ಜಾನಪದದ ಡಿಜಿಟೈಸೇಷನ್ ಮತ್ತು ಅದನ್ನು ಆನ್ಲೈನಿಗೆ ಹಾಕುವ ಕೆಲಸ ಜಗತ್ತಿನ ಬೇರೆ ಬೇರೆ ಕಡೆ ನಡೀತಾ ಇದೆ. ಆ ಕಡೆಯಲ್ಲಿ ನಾವು ಎಲ್ಲರೂ ಕೂಡ ಸರ್ಕಾರದ ಸಹಾಯ ಪಡೆದು ಅಥವಾ ಸರ್ಕಾರಕ್ಕೆ ಇದನ್ನು ಕನ್ವಿನ್ಸ್ ಮಾಡಿ, ಸರ್ ಈ ಸ್ಟೆಪ್ಗಳನ್ನು ನೀವು ಮಾಡದೆ ಹೋದರೆ ಜಾನಪದ ಉಳಿಯೋಲ್ಲ ಅಂತ ಅವರಿಗೆ ಹೇಳಿ ಮಾಡಬೇಕಾದ ಕೆಲಸ ನಮ್ಮ ಮುಂದೆ ಇದೆ. ಆದ್ದರಿಂದ ಅಂಥ ಅನೇಕ ಕೆಲಸಗಳಿಗೆ ಈ ಕಾರ್ಯಕ್ರಮ ಏನಿದೆ ಇದು ಆದಿಯಾಗಲಿ. ಬೋರ್ಲಿಂಗೇನವರ ನೇತೃತ್ವದಲ್ಲಿ ಟ್ರಸ್ಟ್ ಇನ್ನೂ ಬೆಳೀಲಿ. ಅವರ ಜೊತೆ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಯಾವಾಗಲೂ ಕೂಡ ಸಂತೋಷ. ಕೆಲಸಗಳನ್ನು ನಾವು ಮಾಡೋಣ ಅಂತ ಹೇಳಿ ಇನ್ನೊಮ್ಮೆ ಟ್ರಸ್ಟಿಗೆ ಸಂಬಂಧಿಸಿದ ಎಲ್ಲರನ್ನೂ ಕೂಡ ಅಭಿನಂದಿಸಿ ಇಷ್ಟು ಹೊತ್ತು ನನ್ನ ಮಾತು ಕೇಳಿದ ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆ ಸಲ್ಲಿಸಿ ಮಾತು ತಿಳಿಸ್ತೇನೆ. ನಮಸ್ಕಾರ. ಆತ್ಮೀಯರೇ, ಹಿರಿಯರು ಹೇಳಿದ್ದಾರೆ, ತೆನೆ ಬಿಟ್ಟ ಭತ್ತ ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಆದರೆ ಏನೂ ಇಲ್ಲದ ಮನುಷ್ಯನ ದೇಹ ಮಾತ್ರ ಬೀಗುತ್ತದೆ ಅಂತ. ಆದರೆ ನಿಜಕ್ಕೂ ನಾವು ಈ ಕ್ಷಣ ಬೀಗಬೇಕಾಗಿದೆ. ಯಾಕಂದರೆ ನಮ್ಮ ನಡುವೆ ಇದ್ದಾರೆ ನಾಡೋಜ ಹಂಪ ನಾಗರಾಜಿಯವರು ಹಾಗೂ ಕಲಾವಿದರಂತಹ ಶ್ರೀಯುತ ಗುಡ್ಡಪ್ಪ ಜೋಗಿಗಳು. ಅದರ ಜೊತೆಗೆ ಸರಿಸುಮಾರು 2,500 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರತಕ್ಕಂತಹ ಕನ್ನಡ ನಮ್ಮ ಮಾತೃಭಾಷೆ, ನಾವು ಕನ್ನಡಿಗರು ಎಂಬ ಹೆಮ್ಮೆಯ ಹಿನ್ನೆಲೆಯಲ್ಲಿ ತಮ್ಮ ನುಡಿಗಳನ್ನು ಸಲ್ಲಿಸಿದಂತಹ ಶ್ರೀಯುತ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಇವರ ಮೌಲ್ಯಯುತ ನುಡಿಗಳಿಗೆ ನಮ್ಮ ಚಪ್ಪಾಳೆಯ ಮುಖೇನ ನಾವು ಧನ್ಯವಾದಗಳನ್ನು ಸಮರ್ಪಿಸೋಣ. ಇದೀಗ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರ ನುಡಿ ಶ್ರೀಯುತ ಗುಡ್ಡಪ್ಪ ಜೋಗಿ, ಕಿನ್ನರಿ ಜೋಗಿ ಕಲಾವಿದರು, ನಮ್ಮ ಶಿವಮೊಗ್ಗ ಜಿಲ್ಲೆಯವರು. ಇವರ ನುಡಿಗೆ ನಾವೀಗ ಕಿವಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ನನಗೆ ಮಾತಾಡೋದು ಅಂದರೆ ಬಹಳ ಕಷ್ಟ. ಕಾರಣ ಯಾಕಂದರೆ ರಾತ್ರಿ ಬೆಳವರೆಗೂ ಬೇಕಾದ್ರೆ ಕತೆ ಹೇಳ್ತೇನೆ, ಹಾಡು ಹೇಳ್ತೇನೆ, ಕುಣಿತೇನೆ. 30 ರಾತ್ರಿ ಹೇಳೋಷ್ಟು ಕತೆಗಳ ಸಂಗ್ರಹಿಸ್ಕೊಂಡಿದ್ದೇನೆ. ಯಾವ ಪುಸ್ತಕನೂ ನೋಡಲ್ಲ, ಯಾವ ಪೇಪರೂ ನೋಡಲ್ಲ, ಹಾಗೆ ಬಾಯಿಗೆ ಬಂದಿದ್ದು ಜನಪದ ಇದನ್ನು ಅಭ್ಯಾಸ ಮಾಡಿದ್ದೇನೆ. ಬಿಟ್ಟರೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದು ಕಲೀಲಿಲ್ಲ. ಹಾಗೆ ಇವತ್ತೇ ನಮ್ಮ ಕರ್ನಾಟಕ ಜನಪದ ಪರಿಷತ್ತಿಂದ ಶ್ರೀಯುತ ನಾಡೋಜ ಎಚ್.ಎಲ್. ನಾಗೇಗೌಡರ ಪ್ರಶಸ್ತಿಯನ್ನು, ರಾಷ್ಟ್ರ ಪ್ರಶಸ್ತಿಯನ್ನು ಈ ಸಂಸ್ಥೆ ನೀಡಿದೆ. ಒಂದು ಸಂತೋಷ ಏನಂದರೆ, ನಾಗೇಗೌಡರ ಜೊತೆಯಲ್ಲಿ ಅಲ್ಪ ಸ್ವಲ್ಪ ದಿವಸ ನಾನು ಕಾಲ ಕಳೆದಿದ್ದೇನೆ. ನಮ್ಮ ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕಿಗೆ ಒಂದು ಚಿತ್ರೀಕರಣ ಮಾಡಲಿಕ್ಕೆ ಬಂದಿದ್ದರು.
ಶ್ರೀಯುತರು ಇವತ್ತಿನ ಅಧ್ಯಕ್ಷರಾದಂಥ ಈಚೆ ಬೋರ್ಲಿಂಗನವರಿದ್ದರು. ಇಲ್ಲಿ ನಮ್ಮ ಮತ್ತೊಬ್ಬರ ಸ್ನೇಹಿತರು ಶ್ರೀಗಂಧ ಧಾರಾವಾಹಿ ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ. ಅವರು ಅಂಥ ಗುಡ್ಡ ಬೆಟ್ಟದಲ್ಲೆಲ್ಲ ತಿರುಗಿ ಈ ದೇವರಿಗೆ 3 ಹಬ್ಬ ಅನ್ನುವಂಥ ಒಂದು ಚಿತ್ರೀಕರಣ ಮಾಡಲಿಕ್ಕೆ ಬಂದಿದ್ದರು. ಆವಾಗ ನಮ್ಮನಿಗೂ ಬಂದಿದ್ದರು, ನಮ್ಮನ್ನು ಕೂಡ ಚಿತ್ರೀಕರಣ ಮಾಡಿದರು. ಒಂದೆರಡು ದಿವಸ ಅವರ ಜೊತೆಯಲ್ಲಿ ನಾನು ಕೂಡ ತಿರುಗಿದ್ದೇನೆ. ನಮ್ಮ ಸಾಗರ ತಾಲೂಕಿನಲ್ಲಿ ಈ ವಸ್ತುಗಳು ಏನು ಜನಪದ ಲೋಕದಲ್ಲಿ ಇಟ್ಟಿದ್ದಾರಲ್ಲ, ಕೆಲವೊಂದು ನಾವು ಕೂಡ ನಮ್ಗೆ ಗುರುತಿರುವಂಥ ವಸ್ತುಗಳನ್ನು ನೀಡಿದೆ. ಹಾಗೆ ಆ ಪ್ರಶಸ್ತಿ ನನಗೆ ಬಂದಿದ್ದಕ್ಕೆ, ಜನಪದ ಪ್ರಶಸ್ತಿ, ಈ HL ನಾಗೇಗೌಡರು ಅನ್ನುವಂಥ ಹೆಸರಿನ ಪ್ರಶಸ್ತಿ ಬಂದಿದ್ದಕ್ಕೆ ನಿಜವಾಗಲೂ ನಾನು ನನ್ನ ಸಮಾಜಕ್ಕೆ ಬಂದಂಗೆ, ಇದು ನನ್ನ ಒಬ್ಬನಿಗಲ್ಲ, ನನ್ನ ಜೋಗಿ ಸಮುದಾಯ ಏನಿದೆಯೋ ಈ ಜೋಗಿ ಸಮುದಾಯಕ್ಕೆ ಇದು ದೊರಕಿದೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ. ಈ ಜೋಗಿ ಜನಾಂಗದ ಬಗ್ಗೆ ಬಹಳ ಚಂದವಾಗಿ ಅಧ್ಯಕ್ಷರು ಮತ್ತು ನಮ್ಮ ಹಂಪ ನಾಗರಾಜ್ ಅವರು ಮತ್ತು ನಮ್ಮ ಪುರುಷೋತ್ತಮನ ಬಿಳಿಮಲೆಯವರು ಭಾಳ ಚಂದವಾಗಿ ಹೇಳಿದ್ದಾರೆ. ಮತ್ತು ನಾನು ಹೆಚ್ಚಿಗೆ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅಧ್ಯಕ್ಷರು ಹೇಳಿದ್ದಾರೆ, ಬಹಳ ಬೇಡ, ಒಂದು ಅರ್ಧ ಗಂಟೆ ಕಾರ್ಯಕ್ರಮನೇ ಮಾಡಿಬಿಡಪ್ಪ ನೀನು, ಹಾಡೇ ಹೇಳಿಬಿಡು ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಒಂದು 2-3 ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೋಗಿ ಸಮುದಾಯ ಅವರು ಹೇಳ್ದಂಗೆ ಅಲಿಮಾರಿ ಸಮುದಾಯ. ಈ ಜೋಗಿಗಳು ಅಂದರೆ ಒಂದು ನಾಥಪಂಥಿ ಒಳಗೆ ಬರುವಂಥ ಒಂದು ಸಂಪ್ರದಾಯ. ಇದರಲ್ಲಿ ಉಪಪಂಗಡಗಳು ಬಹಳಷ್ಟು ಸೇರ್ಕೊಳ್ತವೆ. ಈ ಜೋಗಿ ಬಹಳ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ. ಇದು ಬಹಳ ಜನಸಂಖ್ಯೆ ಇಲ್ಲ. ನಾವು ಅಲಿಮಾರಿಗಳಾದರೂ ಕೂಡ ಜೋಗಿ ಜನಾಂಗ ಎಷ್ಟೇ ಒಂದು ಬಾರಿ ಬಿಟ್ಟು 3 ಬಾರಿ ಸಮ್ಮೇಳನ ಮಾಡಿದ್ದೇವೆ. ಜೋಗಿ ಸಮುದಾಯದವರೆಲ್ಲ ಸೇರಿ ಮಿನಿಸ್ಟ್ರಿಗೆಲ್ಲ ಕರೆಸಿ ಒಂದು 2.5 - 3 ಲಕ್ಷ ಜನಸಂಖ್ಯೆ ಇರಬಹುದು. ಇಷ್ಟೇ ಇಡೀ ರಾಜ್ಯದಲ್ಲಿ. ಇದು ಅಲಿಮಾರಿ ಭಿಕ್ಷಾಟನೆ ಮಾಡಿದ್ರು, ಈಗೇನೋ ಒಂದೊಂದು ಕಡೆಗೆ ನೆಲೆ ಊರಿದ್ದಾರೆ. ಇದಕ್ಕೆ ಸರ್ಕಾರದ ಸೌಲಭ್ಯಗಳು ಏನೂ ದೊರೀತಾ ಇಲ್ಲ. ಕಾರಣ, ಈ ಸೌಲಭ್ಯ ಪಡೀಲಿಕ್ಕೆ ಈ ನಮ್ಮ ಸಮಾಜ ವರ್ಗ 1ರಲ್ಲಿ ಇಟ್ಟಿದ್ದಾರೆ, ಜನರಲಲ್ಲಿ. ಹಾಗಾಗಿ ಯಾವ ಸೌಲಭ್ಯನೂ ದೊರೀತಾ ಇಲ್ಲ. ಅದಕ್ಕೆ ಇವತ್ತು ಅಕಾಡೆಮಿ ಅಧ್ಯಕ್ಷರು ಬರ್ತಾರೇನೋ, ಹಾಗೆ ಇದರಲ್ಲಿ ಪತ್ರಿಕೆಯಲ್ಲಿ ಮಿನಿಸ್ಟ್ರು ಬರ್ತಾರೆ, ಶಿವರಾಜ್ ತಂಗಡಿಗೆ, ಇವರು ಕನ್ನಡ ಮಿನಿಸ್ಟ್ರು, ಕನ್ನಡ ಇಲಾಖೆ ಮಿನಿಸ್ಟ್ರು ಅಂತ ತಿಳ್ಕೊಂಡು ಮಾತಾಡಬೇಕಂತ ಬಂದಿದ್ದೆ. ಇರಲಿ, ಈಗ ನಮ್ಮ ಅಧ್ಯಕ್ಷರು ಇದನ್ನೆಲ್ಲ ತಿಳಿಸ್ತಾರೆ. ಅವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಧ್ಯಕ್ಷರೇ, ಜನಪದ ಕಲೆ ನೀವು ಗುರುತಿಸಿ ಜೋಗಿ, ಜಂಗಮ, ಸುಡುಗಾಡ ಸಿದ್ಧ, ಗಿಡಬುಡುಕಿ ಎಲ್ಲ ಇದನ್ನು ನೀವು ಅಧ್ಯಯನ ಮಾಡಿದ್ದೀರಿ. ಆ ಅಧ್ಯಯನ ಮಾಡಿದ ಪೈಕಿಯಲ್ಲಿ ಜೋಗಿ ಜನಾಂಗನೂ ಕೂಡ ನೀವು ಅಧ್ಯಯನ ಮಾಡಿ ಇಂಥ ಸಮಾಜಕ್ಕೆ ಇದನ್ನು ಪ್ರಶಸ್ತಿಯನ್ನು ನಮಗೆ ನೀಡಲಿಕ್ಕೆ ಸಾಧ್ಯ. ಅದು ನೀವು ಈ ಇದರಲ್ಲಿ ಅಧ್ಯಕ್ಷರಾಗಿದ್ದಕ್ಕೆ ಇದನ್ನು ಗುರುತಿಸಿದಿರಂತ ನಾನು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಇನ್ನೊಂದು, ಯಾಕಂದರೆ ಅವರು ಬರ್ದಂಗಿದ್ರು ಈ ಮನವಿ ನೀವು ಮುಟ್ಟಿಸ್ತೀರಿ ಅಂತಾನೆ ನಿಮ್ಮ ಹತ್ರನೇ ಒಂದು ಮನವಿ ಮಾಡಿ ಕೇಳ್ತೇನೆ. ಈ ನಮ್ಮ ಸಮಾಜ ಹಂಡಿ ಜೋಗಿ ಅಂತ ಒಂದಿದೆ. ಈ ಜೋಗಿಲಿ ಹಂಡಿ ಜೋಗಿ, ಬಳಗಾರ ಜೋಗಿ, ಕಿನ್ನರಿ ಜೋಗಿ, ಶಿವಜೋಗಿ, ಹೀಗೆ ಬಾರಾಪಂತ ಬರ್ತೈತೆ. 12 ಜೋಗಿಗಳು ಇರ್ತಾರೆ. ಇದು ಇಷ್ಟು ಸೇರಿದ್ರು ನಾನು ಹೇಳ್ತೇನಲ್ಲ 3 ಲಕ್ಷ ಜನಸಂಖ್ಯೆ. ಈ ನಮ್ಮ ಜನಾಂಗ ಹಂಡಿ ಜೋಗಿ ಅನ್ನೋದು ಹಿಂದುಳಿದ ಗ್ರೂಪಿಗೆ ಸೇರಿಸಿದ್ದಾರೆ. ಒಂದು SC STಯಲ್ಲಿ ಬರ್ತದೆ. ಈ ನಮ್ಮ ಜೋಗಿ ಸಮುದಾಯ ಏನಿದೆ, ಒಂದು 2.5 - 3 ಲಕ್ಷ ಜನಸಂಖ್ಯೆ, ಇದನ್ನು ಕೂಡ ಹಂಡಿ ಜೋಗಿಗೆ ಸೇರಿಸಬೇಕು ಅಂಥೇಳಿ ನಿಮ್ಮಲ್ಲಿ ನಾನು ಮನವಿಯಾಗಿ ಕೇಳ್ತಾ ಇದ್ದೇನೆ ಅಧ್ಯಕ್ಷರೇ. ಈಗ ನಮ್ಮ ಕಲೆ ಬಗ್ಗೆ, ಕಿನ್ನರಿ ಹಿಡ್ಕೊಂಡು ನಮ್ಮ ಹಿರಿಯವರು ಮಾಡ್ತಿದ್ರು ಈ ಕಲೆ. ನಮ್ಮ ದೊಡ್ಡಪ್ಪ, ನಮ್ಮ ತಂದೆ, ಅವರ ಅಜ್ಜಾರೆಲ್ಲ ಮಾಡ್ತಿದ್ರು. ಹಾಗೆ ನಾನು ಬಾಲ್ಯದಲ್ಲಿಯೇ ಅವ್ರ ಜೊತೆಗೆ ಹೋಗ್ತಿದ್ದೆ ಹಾಡ್ಕೊಂಡು. ಅವರು ಹಿಂದೆ ಕುತ್ಕೊಂಡು ಕೇಳಕ್ಕೆ ಹೋಗ್ತಿದ್ದೆ. ಕೇಳ್ತಾ ನನಗೆ ಹಾಡಬೇಕು ಅಂತ ಹುಮ್ಮಸ್ಸು ಬಂತು. ಅವ್ರ ಜೊತೆಗೆ ಸಣ್ಣಕ್ಕೆ ಹಾಡ್ತಾ ಇದ್ದೆ. ಆಮೇಲೆ ಅವ್ರು ಹೇಳಿದ್ರು, ಚೆನ್ನಾಗಿ ಹಾಡ್ತೀಯಪ್ಪ, ಇನ್ನೂ ಜೋರಾಗೆ ಹೇಳು ಅಂತೇಳಿ ಜೋರಾಗೆ ಶುರು ಮಾಡಿದ್ವಿ. ಆ ಕಲೆ ಇಡೀ ರಾಜ್ಯದಂಥ ನನ್ನದಾದಂಥ ತಂಡಗಳನ್ನು ಕಟ್ಕೊಂಡಿವಿ. ಇವತ್ತು ತಾವೆಲ್ಲರೂ ವಿದ್ಯಾವಂತರು ಕುಂತಿದ್ದೀರಿ. ಮತ್ತು ಈ ಜನಪದ ಉಳಿಸ್ಬೇಕು ಅನ್ನುವಂಥದ್ದು ಇವತ್ತಿನ ಯುವಕರು ನೀವೇನು ಬಂದಿರೋ ಇಷ್ಟು ಜನ, ನಿಜವಾಗಲೂ ನಿಮಗೆ ನಾನು ಮೊದಲ ಧನ್ಯವಾದವನ್ನು ಹೇಳ್ತೇನೆ ಯುವಕರಿಗೆ. ಈಗ ಬಿಡಿ, ನಾವೆಲ್ಲ ಒಂದು ಕಡೆ ಜನಪದ ಕೇಳಿದವರಿದ್ದಾರೆ, ಇಲ್ಲಿ ವಿದ್ವಾಂಸರಿದ್ದಾರೆ, ಮಾಧ್ಯಮದವರಿದ್ದಾರೆ, ಪತ್ರಕರ್ತರಿದ್ದಾರೆ, ಕಲಾವಿದರಿದ್ದಾರೆ. ನೀವು ಹೊಸದಾಗಿ ಇವತ್ತಿನ ಪೀಳಿಗೆ ಏನಿದ್ದೀರಲ್ಲ,
ದಿನಾನು ಮೊಬೈಲ್ ಮುಂದೆ ಸರಿ ಅನ್ನೋರು ನೀವು ಈ ಜಾನಪದ ಉಳಿಸ್ಲಿಕ್ಕೆ ನೀವೇ ಕಾರಣ. ಇನ್ನು ಮುಂದೆ ನೀವು ಉಳಿಸಿದರೆ ಇದು ಉಳಿತದೆ. ಉಳಿಸಬೇಕು ಅಂತೇಳಿ ನಾಗೇಗೌಡರು ಇಡೀ ರಾಜ್ಯದಂಥ ಸುತ್ತಿ ಜನಪದ ಲೋಕವನ್ನು ಕಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಈ ಜನಪದಕ್ಕೆ ನೀವು ಒತ್ತು ಕೊಡಬೇಕಂತ ಕೇಳ್ಕೊಳ್ತೇನೆ. ಹಾಗೆ ಜನಪದ ಹಾಡುಗಳು ಇದನ್ನು ಕೂಡ 5 ವರ್ಷಕ್ಕೊಂದು ಸಲ ಚೇಂಜ್ ಆಗ್ತಾ ಇದ್ದಾವೆ. ರಾಗಗಳು, ಧಾಟಿಗಳು, ಅವ್ರ ಶೈಲಿಗಳು 5 ವರ್ಷ 10 ವರ್ಷಕ್ಕೆ ಬೇರೆ ಬೇರೆ ಧಾಟಿಗಳು ಬರ್ತವೆ. ಹಾಡುಗಳು ಅವೇ, ಅವಕ್ಕೆ ಬದಲಾವಣೆ ಮಾಡಿಬಿಡ್ತಾರೆ. ನೋಡಿ, ಮೂಲ ಕಲಾವಿದರೆ ಒಂಥರ ಇರ್ತಾರೆ, ಹವ್ಯಾಸಿ ಕಲಾವಿದರೆ ಒಂಥರ ಮಾಡ್ತಾರೆ. ಹವ್ಯಾಸಿ ಕಲಾವಿದರು ಅವರು ರಾಗಕ್ಕೆ ಹೆಂಗೆ ಬೇಕು, ಅವರಿಗೆ ಇವತ್ತಿನ ಜನಕ್ಕೆ ಹೆಂಗೆ ಮುಟ್ಟಿಸ್ಬೇಕು ಆ ಥರ ಹೋಗ್ಬಿಡ್ತಾರೆ. ಈ ಮೂಲ ಕಲಾವಿದರು ಆ ಮೂಲ ಧಾಟಿ ಬಿಡೋದೇ ಇಲ್ಲ. ನಮಗೆ ಹಿರಿಯರು ಹೇಳ್ತಿದ್ರು, ಸುವ್ವಿ ಬಾ ಹರನಿಗೆ, ಸುವ್ವಿ ಬಾ ಗುರುವಿಗೆ, ಸುವ್ವಿ ಬಾ ಚನ್ನ ಬಸವಣ್ಣ ಸುವ್ವಿ. ಭೂಮಿ ಹುಟ್ಟುತ್ತ ಮೊದಲೇ ಭೋಲುಕ ಬೆಳೆಯುತ್ತ ಮೊದಲೇ ನೀನೇ ಹುಟ್ಟಿದ್ದೇನೋ ಚನ್ನಬಸವಣ್ಣ ಸುವ್ವಿ. ಹಿರಿಯರಿಲ್ಲದ ಮನಿ, ಗುರುವು ಇಲ್ಲದ ಮಠ, ದೇವರ ಇಲ್ಲದಂತ ಸವಿಗೂಡಿ ಅಲ್ಲ ಸುವ್ವಿ. ಅಜ್ಜಿಯರಿಲ್ಲದ ಮನಿ, ಮಜ್ಜಿಗಿಲ್ಲದ ಊಟ, ಸಜ್ಜೆನಾರಿಲ್ಲದ ಸವಶಿವ ಪೂಜೆ ಸುವ್ವಿ. ನಮ್ಮ ಅಜ್ಜಾರು ಹಾಡ್ತಿದ್ರಿ ಇವಂಗೆ. ಈಗ ಇವು ಹೇಳಕ್ಕೆ ಹೋದ್ರೆ ಕೇಳೋದೇ ಇಲ್ಲ. ಆದರೆ ನಾವು ಬಿಡಲಿಲ್ಲ. ಯಾರು ಕೇಳ್ತಾರೋ ಬಿಡ್ತಾರೋ ಆ ಮೂಲ ಶೈಲಿಗಳು, ಆ ಮೂಲ ಧಾಟಿಗಳು ನಾವು ಕಳೀಲಿಲ್ಲ. ಕತೆ ಹೇಳ್ತೇವಂತ ಹೇಳಿದ್ವಲ್ರಿ. ಈಗಾಗಲೇ ನಮ್ಮ ಶ್ರೀಯುತರು ಹೇಳಿದರು, ರಾಜಹಂಸ, ಪರಮಹಂಸ, ಬಸವಕುಮಾರ, ಲೋಹಿತ್ ಕುಮಾರ, ಶಿವಶಂಕಿನ ಕುಮಾರ, ಸೋಮಶೇಖ, ಚಿತ್ರಶೇಖ 9:00ವರೆಗೆ ಶುರು ಮಾಡಿದರೆ ಬೆಳಗ್ಗೆ 6 ಗಂಟೆವರೆಗೂ ಆಗ್ತಾವ್ರಿ. ಈಗಲೂ ಕುಂತು ಕೇಳೋ ಜನ ಇದ್ದಾರೆ. ನಮ್ಮ ಮಲೆನಾಡು ಕಡೆಗೆ ಏನಾರು ಒಂದು ಹಬ್ಬ ಹರಿದಿನ ಕಾರ್ತಿಕ ಬಂದರೆ ನಮ್ಮನ್ನು ಕರೆಸಿ ರಾತ್ರಿ ಬೆಳತನಕ ಚಾಪಿ ಹಾಸ್ಕೊಂಡು ಕುಂದಿರ್ತವ್ರು ಇವತ್ತಿಗೂ ಇದ್ದಾರೆ. ಒಂದು ಸ್ವಲ್ಪ ಜನ ಕಡಿಮೆ ಆಗಿದ್ದರು ಈ ಮಧ್ಯಾಂತ. ಈಗ ಮತ್ತೆ ಜನಪದ ಕಡೆಗೆ ಬಹಳ ಜನ ನೋಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಹಾಗೆ ಆ ಕತೆಗಳನ್ನು ನಾವು ಹೇಳಬೇಕಾದ್ರೆ 4 ಜನ 5 ಜನ ತಂಡದಲ್ಲಿ ಇರ್ತೀವಿ. ಒಬ್ಬರು ಕತೆ ಮುಂದುವರಿಸ್ತಾರೆ, ಒಬ್ಬರು ಅದಕ್ಕೆ ಏನು ಬಂತು ಏನಿಲ್ಲ, ರಾಜ ಯಾಕೆ, ಹೀಗೆ ಹಾಸ್ಯ ಮಾಡ್ತಾರೆ. ಮತ್ತು ಒಬ್ಬರು ಲಾವಣಿ ಗೀಗಿ ಪದ ಹೇಳೋರು ಇರ್ತಾರೆ. ಹಾಗೆ ಬೆಳವರೆಗೂ ಒಂದು 10 ನಿಮಿಷ ಕತೆ, ಅದರ ಮಧ್ಯದಲ್ಲಿ ಒಂದು ತಮಾಸ್ಕಿ, ಒಂದು ಜನಪದ ಗೀತೆ, ಹೀಗೆ ಹೇಳ್ಕೊಂಡು ಬೆಳವರೆಗೂ ಕತೆ ಇವತ್ತಿಗೂ ಮಾಡ್ತಾನೂ ಇದ್ದೇವ್ರಿ. ಹಾಗೆ ಎಲ್ಲ ಇಲಾಖೆಯಲ್ಲಿ ಕೂಡ ಕಾರ್ಯಕ್ರಮ ಮಾಡಿದ್ದೇವೆ. ಆರೋಗ್ಯ ಇಲಾಖೆ, ವಾರ್ತಾ ಪ್ರಸಾರ ಇಲಾಖೆ, ಅರಣ್ಯ ಇಲಾಖೆ, ಅವರು ಕೊಟ್ಟಂಥ ವಿಚಾರಗಳನ್ನು ನಾವು ಹಾಡುಗಳನ್ನು ಮಾಡಿ, ಗೀಗಿ ಪದಗಳನ್ನು ಮಾಡಿ ಜನರ ಮುಂದೆ ತಗೊಂಡು ಹೋಗಿ ಇಟ್ಟಿದ್ದೇವೆ. ಅಕ್ಷರ ತುಂಗ ಕಾರ್ಯಕ್ರಮ ಮಾಡಿದ್ದೇವೆ, ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿದ್ದೇವೆ, ಸ್ವಚ್ಛ ನೀರಿನ ಬಗ್ಗೆ ಮಾಡಿದ್ದೇವೆ. ಹಲವಾರು ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಕೂಡ ಹಳ್ಳಿಗೆ ಜನರ ಮುಂದೆ ಒಯ್ದು ಇಟ್ಟಿದ್ದೇವೆ. ಹೀಗೆ ಇವತ್ತು ನಮ್ಮ ಜೋಗಿ ಕಲೆ, ನಮ್ಮ ಶ್ರೀಯುತರು ಹೇಳ್ದಂಗೆ ಅರ್ಜುನ್ ಜೋಗಿ ಹಾಡು ಬಹಳಷ್ಟು ದೊಡ್ಡ ಹಾಡು, ಬೆಳವರೆಗೂ ಹೇಳುವಂಥ ಮಹಾಭಾರತದ ಹಾಡು, ಅವುಗಳನ್ನು ಕೂಡ ಅಭ್ಯಾಸ ಮಾಡಿಕೊಂಡು ನಮ್ಮ ಕಲೆಯನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಬಂಧುಗಳೇ, ನನ್ನನ್ನು ಕರೆದು ಇಲ್ಲಿ ಪ್ರಶಸ್ತಿಯನ್ನು ನೀಡಿದ್ದೀರಿ. ಜೊತೆಯಲ್ಲಿ ನನ್ನ ಜೋಗಿ ಸಮುದಾಯದವ್ರು ನಾವು ಒಬ್ಬನೇ ಏನಪ್ಪ ಇವತ್ತು ಬಂದವ 4 ಜನರಿಗೆ ಕರ್ಕೊಂಡು ಪ್ರಶಸ್ತಿ ತೊಗೊಳಕ್ಕಂತ ಯೋಚನೆ ಮಾಡಿದ್ದೆ. ಬಹುತೇಕ ಬೆಂಗಳೂರಾಗಿರುವಂಥ ನನ್ನ ಜೋಗಿ ಸಮುದಾಯದವರು ಪ್ರತಿ ಹಳ್ಳಿಯಿಂದ ಕೂಡ ಹಲವಾರು ಜನ ಶ್ರೀಯುತರು ನನ್ನ ಮುಂದೆ ಬಂದು ನಮ್ಮ ಸಮುದಾಯದವರು ಕೂಡ ಕೂತ್ಕೊಂಡಿದ್ದಾರೆ. ಹಾಗೆ ನನ್ನನ್ನು ಚಿತ್ರೀಕರಣ ಮಾಡಿ ಧಾರಾವಾಹಿಯಲ್ಲಿ, ಶ್ರೀಗಂಧ ಧಾರಾವಾಹಿಯಲ್ಲಿ ತೋರಿಸಿರುವಂಥ ಸ್ನೇಹಿತ ಶ್ರೀನಿವಾಸ ಮೂರ್ತಿಯವರು ಕೂಡ ಬಂದು ನನ್ನ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಹಲವಾರು ಜನ ತಾವು ಬಂದಿದ್ದೀರಿ. ಬಂಧುಗಳೇ, ಕರ್ನಾಟಕ ಜನಪದ ಪರಿಷತ್ತಿಂದ ಪ್ರಶಸ್ತಿಯನ್ನು ನೀಡಿ ರಾಷ್ಟ್ರ ಪ್ರಶಸ್ತಿ ನನ್ನನ್ನು ಗೌರವಿಸಿರುವಂಥ ಕರ್ನಾಟಕ ಜನಪದ ಪರಿಷತ್ತಿಗೆ, ಇವತ್ತಿನ ಅಧ್ಯಕ್ಷರಿಗೆ, ಆ ಕುಟುಂಬದವರಿಗೆ, ಆ ಸಂಸ್ಥೆಯವರಿಗೆ, ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಮುಂದಗಡೆ ಕುಂತಂಥ ಎಲ್ಲ ಬಂಧು ಭಗಿನಿಯವರಿಗೆ, ಇವತ್ತಿನ ಯುವಕರು ಬಂದಂಥ ಶ್ರೀಯುತ ವಿದ್ಯಾವಂತರಿಗೆ, ವಿದ್ಯಾರ್ಥಿಗಳಿಗೆ ನನ್ನ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಆತ್ಮೀಯರೇ, 2024ನೇ ಸಾಲಿನ ನಾಡೋಜ ಎಚ್.ಎಲ್. ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಯುತ ಕೆ. ಗುಡ್ಡಪ್ಪ ಜೋಗಿ ಅವರು ಕಿನ್ನರಿ ಜೋಗಿ ಕಲಾವಿದರು
ಇವರಿಗೆ ಪ್ರಶಸ್ತಿ ಪುರಸ್ಕೃತರ ಪರಿಚಯದಲ್ಲಿ 72 ವರ್ಷ ಅಂತ ಇತ್ತು. ಇವರ ಧ್ವನಿ, ಅಭಿವ್ಯಕ್ತಿ, ಪದ ಬಳಕೆ, ಭಾಷಾ ಪ್ರಯೋಗವನ್ನು ನೋಡಿದಾಗ ಆ 72 ಸಂಖ್ಯೆಯನ್ನು, ಅದರಲ್ಲಿರ್ತಕ್ಕಂಥ ಅಂಕಿಗಳನ್ನು ಬದಲಾಯಿಸಿದ್ರೆ ಎಷ್ಟು ವರ್ಷ ಆಗತ್ತೆ? 72 ಇದ್ದಿದ್ದು 27 ವರ್ಷ ಆಗತ್ತೆ. ಚಿರ ಯುವಕರಂತೆ ಧ್ವನಿಯನ್ನು, ಗಾಯನದ ಕಲೆಯನ್ನು ಹೊಂದಿರತಕ್ಕಂಥವ್ರು ಸದಾಕಾಲ ತಾವು ಈ ರೀತಿಯೇ ಇರಬೇಕು ಅಂತ ನಾವು ಆಶಿಸ್ತೇವೆ. ಯಾಕಂದರೆ ನಿಮ್ಮಂಥವರಿಂದನೇ ನಮ್ಮ ಮೂಲ ಜನಪದ ಕಲೆಗಳು ಉಳಿಯೋಕೆ ಬೆಳೆಯೋಕೆ ಸಾಧ್ಯ. ನಿಮ್ಮ ನುಡಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ನಾಡೋಜ ಹಂಪ ನಾಗರಾಜಯ್ಯ ಅವರಿನ ಕರ್ನಾಟಕ ಜಾನಪದ ಪರಿಷತ್ತು ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಶ್ರೀಯುತ ಪ್ರೊಫೆಸರ್ ಪುರುಷೋತ್ತಮ ಬೆಳೆಮಲೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಇವರಿಗೆ ವೇದಿಕೆ ಪರವಾಗಿ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಪರವಾಗಿ ಅತ್ಯಂತ ಗೌರವಪೂರ್ವಕ ವಂದನೆಗಳನ್ನು ಸನ್ಮಾನದ ಮೂಲಕ ಸಲ್ಲಿಸಲಾಗ್ತಾ ಇದೆ. ತುಂಬ ಹೃದಯದ ಧನ್ಯವಾದಗಳು ಸರ್. ಬಂಧುಗಳೇ, ಅಧ್ಯಕ್ಷರ ಆದೇಶದ ಮೇರೆಗೆ ಸಾಂಪ್ರದಾಯಿಕವಾಗಿ ವಂದನಾರ್ಪಣೆ. ಕರ್ನಾಟಕ ಜಾನಪದ ಪರಿಷತ್ತು ಯುನೆಸ್ಕೋ ಮಾನ್ಯತೆ ಪಡೆದ ಸಂಸ್ಥೆ. ನಾಡೋಜ ಎಚ್.ಎಲ್. ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ 2024. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಕನ್ನಡದ ಆಚಾರ್ಯರು, ನಿಮ್ಮೆಲ್ಲರ ಸ್ಫೂರ್ತಿಯ ಚಿಲುಮೆ ನಾಡೋಜ ಹಂಪ ನಾಗರಾಜಯ್ಯ ಅವರಿಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಪರವಾಗಿ ತುಂಬ ಗೌರವದ ಧನ್ಯವಾದಗಳನ್ನು, ವಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ. ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಪುರಸ್ಕೃತರಾದ ಶ್ರೀ ಗುಡ್ಡಪ್ಪ ಜೋಗಿಯವರಿಗೆ ಜಾನಪದ ಪರಿಷತ್ತಿನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಜಾನಪದದ ಬಗ್ಗೆ ಹೊಸ ಒಳಹುಗಳನ್ನು ನಮಗೆ ಕೊಟ್ಟು ಜಾನಪದ ಅಧ್ಯಯನದ ಮಹತ್ವವನ್ನು ತಿಳಿಸಿಕೊಟ್ಟಂಥ ಹಿರಿಯ ಜಾನಪದ ವಿದ್ವಾಂಸರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಅಧ್ಯಕ್ಷರು ಆದಂಥ ಜಾನಪದ ವಿದ್ವಾಂಸರಾದ ಸನ್ಮಾನ್ಯ ಪ್ರೊಫೆಸರ್ ಪುರುಷೋತ್ತಮ ಬೆಳೆಮಲೆ ಅವರಿಗೆ ತುಂಬ ಗೌರವದ ವಂದನೆಗಳನ್ನು ಅರ್ಪಿಸ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಜಾನಪದ ಪರಿಷತ್ತನ್ನು ತಮ್ಮ ಕರ್ತೃತ್ವದ ಶಕ್ತಿಯಿಂದ ಹಲವಾರು ಯೋಜನೆಗಳ ಮುಖಾಂತರ ಸಾರ್ಥಕವಾಗಿ ಸಮರ್ಥಕವಾಗಿ ಮುನ್ನಡೆಸ್ತಿರುವಂಥ ಅಧ್ಯಕ್ಷರಾದ ಪ್ರೊಫೆಸರ್ ಇ.ಚಿ. ಬೋರ್ಲಿಂಗಯ್ಯನವರಿಗೆ ತುಂಬ ಗೌರವದ ವಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ. ಕರ್ನಾಟಕ ಜಾನಪದ ಪರಿಷತ್ತಿನ ಮ್ಯಾನೇಜಿಂಗ್ ಟ್ರಸ್ಟಿಯವರು ನಾಡೋಜ ಎಚ್.ಎಲ್. ನಾಗೇಗೌಡರ ಮೊಮ್ಮಗರು ಆದಂಥ ಸನ್ಮಾನ್ಯ ಶ್ರೀ ಆದಿತ್ಯ ನಂಜರಾಜ್ ಅವರಿಗೆ ತುಂಬ ಗೌರವದ ವಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ. ಇಂದಿನ ಸಮಾರಂಭದಲ್ಲಿ ಹಾಜರಿರುವಂಥ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಬಲವಂತರಾವ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಪ್ರೊಫೆಸರ್ ಬೈರಮಂಗಲ ರಾಮೇಗೌಡರಿಗೆ, ಕರುವ ಬಸವರಾಜ್ ಅವರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರಿಗೆ ಮತ್ತು ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ, ಆ ಸಂಸ್ಥೆಯಿಂದ ಬಂದಿರುವಂಥ ಎಲ್ಲ ಅಧ್ಯಾಪಕರಿಗೆ, ಪ್ರಾಧ್ಯಾಪಕರಿಗೆ, ಉಪಾಧ್ಯಾಯರಿಗೆ, ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ, ಮಾಧ್ಯಮದ ಮಿತ್ರರಿಗೆ, ರವೀಂದ್ರ ಕಲಾಕ್ಷೇತ್ರದ ಸಿಬ್ಬಂದಿಗೆ, ಜಾನಪದ ಕಲಾ ಪ್ರದರ್ಶನವನ್ನು ಅತ್ಯಂತ ಮನೋಜ್ಞವಾಗಿ ನೀಡಿದಂಥ ಡೊಳ್ಳು ಮತ್ತು ಬೀಸು ಕಂಸಾಳೆಯ ಕಲಾವಿದರು ಸಂಯೋಜನೆ ಮಾಡಿದ ಜಾನಪದ ಕಲಾವಿದ ಹೆಬ್ಬಣಿ ಮಾದಯ್ಯನವರ ಸುಪುತ್ರ ಲಿಂಗಯ್ಯ ಅವರಿಗೆ, ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೆ, ಜಾನಪದ ಪರಿಷತ್ತಿನ ಆಡಳಿತಾಧಿಕಾರಿಗಳಾದ ಶ್ರೀ ನಂದಕುಮಾರ್ ಹೆಗ್ಗಡೆ ಅವರಿಗೆ, ಸಿಬ್ಬಂದಿ ವರ್ಗದವರಿಗೆ, ಜಾನಪದ ಲೋಕದ ಸಿಬ್ಬಂದಿ ವರ್ಗದವರಿಗೆ ಮತ್ತೊಮ್ಮೆ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಶ್ರೀಮತಿ ವಿಜಯಲಕ್ಷ್ಮಿ ನಾಗರಾಜ್ ಅವರು, ಆಕಾಶವಾಣಿ ಉದ್ಘೋಷಕರು ಮತ್ತು ವಾರ್ತಾವಾಚಕರು, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು. ಎಚ್.ಎಲ್. ನಾಗೇಗೌಡರೊಂದಿಗೆ ಕಾಲು ಶತಮಾನಗಳಿಗೂ ಹೆಚ್ಚು ರಾಜ್ಯದ ಮೂಲೆ ಮೂಲೆ, ಬೆಟ್ಟ ಗುಡ್ಡ, ಕಾಡು ಕಣಿವೆಯನ್ನು ಅಲೆದು ದಾಖಲೆಗಳನ್ನು ಮಾಡಿದಂಥವರು, ಈ ರಾಜ್ಯದ ಪ್ರಖ್ಯಾತ ಸಾಕ್ಷ್ಯಚಿತ್ರ ನಿರ್ಮಾಪಕರು, ಸ್ವತಃ ಲೇಖಕರು, ಬಹುಮುಖಿ ಅಮೆರಿಕ ಎನ್ನುವಂಥ ಪ್ರವಾಸ ಕಥನವನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ತಾನೇ ಸುಪುತ್ರನ ವಿವಾಹವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಸಿರಿಗಂಧ ಶ್ರೀನಿವಾಸ ಮೂರ್ತಿ
ಜಾನಪದ ತಜ್ಞರು, ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ. ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಪ್ರೋತ್ಸಾಹ ಜಾನಪದ ಪರಿಷತ್ತಿನೊಂದಿಗೆ ಇರಲಿ. ಜಾನಪದ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಸಹಕಾರ ನೀಡಬೇಕು. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ ಎಲ್ಲರಿಗೂ ವಂದನೆ, ಅಭಿನಂದನೆ, ನಮಸ್ಕಾರ.